Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಆಲ್ರೆಡಿ ಎರಡು ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಎರಡು ಪಾರ್ಟ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ನ ದಯವಿಟ್ಟು ಅದನ್ನು ನೋಡಿ, ಡೀಟೇಲ್ ಆಗಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ಆ ಎರಡೂ ಸೆಷನ್ನ ಮೊದಲ 10 ನಿಮಿಷದೊಳಗಾಗಿ ಸಂಕ್ಷಿಪ್ತವಾಗಿ ರಿವೈಸ್ ಮಾಡಿ ನಂತರ ಪ್ರಾಬ್ಲಮ್ಸ್ಗೆ ಹೋಗುವ ಸ್ಟೂಡೆಂಟ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಕ್ಯಾಪಿಟಲ್ ಗೇನ್ಸ್ ಇಂದು ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಸೊ ಅದನ್ನು ನೋಡಿ ನಂತರ ಇದನ್ನು ಕಂಟಿನ್ಯೂ ಮಾಡಿ ಸ್ಟೂಡೆಂಟ್ಸ್. ಆ ಎರಡು ಯೂನಿಟ್ ಅಥವಾ ಸೆಷನ್ದು ನಿಮಗೆ ರಿವೈಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಜಸ್ಟ್ ರಿವಿಷನ್, ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವಂತಹ ಲಿಂಕ್ನ ಉಪಯೋಗಿಸಿ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನೀವು IT ಹಾಕ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಹಾಕ್ಕೊಳ್ಳಿ, ಬಿಸ್ನೆಸ್ ಟ್ಯಾಕ್ಸೇಷನ್ ಹಾಕ್ಕೊಳ್ಳಿ, ಅಸೆಸ್ಮೆಂಟ್ ಆಫ್ ಕಂಪನಿ ಅಥವಾ ಅಸೆಸ್ಮೆಂಟ್ ಆಫ್ ಫರ್ಮ್ಸ್, ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ನಲ್ಲಿ ಕ್ಯಾಪಿಟಲ್ ಗೇನ್ಸ್ದು ರೋಲ್ ಭಾಳಷ್ಟು ಇದೆ ಸ್ಟೂಡೆಂಟ್ಸ್. ಸ್ಪೆಷಲ್ ರೇಟ್ಸ್ ಆಫ್ ಟ್ಯಾಕ್ಸ್ ಅಪ್ಲಿಕಬಲ್ ಆಗುತ್ತೆ. ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದಿನ ಚಾಪ್ಟರ್ಗಳಲ್ಲಿ ನಿಮಗೆ. ಸೊ ಅದಕ್ಕೋಸ್ಕರ ಈ ಚಾಪ್ಟರ್ನ ನೆಗ್ಲೆಕ್ಟ್ ಹೋಗಬೇಡಿ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಈಗ ಬನ್ನಿ ಸ್ಟೂಡೆಂಟ್ಸ್. ಫಸ್ಟ್ ಸ್ಲೈಟ್ ಏನು, ಇಂಟ್ರಡಕ್ಷನ್, ರಿವಿಷನ್ ಆಫ್ ಥಿಯರಿಟಿಕಲ್ ಆಸ್ಪೆಕ್ಟ್. ಇನ್ ಡೆಪ್ತ್ ಆಗಿ ಹೇಳಲಿಕ್ಕಿಲ್ಲ ಸ್ಟೂಡೆಂಟ್ಸ್, ಜಸ್ಟ್ ರಿವೈಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಇನ್ ಡೆಪ್ತ್ ಆಗಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಪಾರ್ಟ್ 1 ನೋಡಿ, ಪಾರ್ಟ್ 2 ನೋಡಿ, ಈ ಥಿಯರಿ ರಿವಿಷನ್ದು ಗೊತ್ತಾಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ. ಮಿನಿಮಮ್ 15ರಿಂದ 18 ಪ್ರಾಬ್ಲಮ್ ಆದರೂ ಈ ಸೆಷನಲ್ಲಿ ಕಂಪ್ಲೀಟ್ ಮಾಡುವ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ಹೋಗುವ ರಿವಿಷನ್ ವಿತ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಾಂಪಿಟೇಷನ್. ಬನ್ನಿ ಸ್ಟೂಡೆಂಟ್ಸ್. Capital gains. Charging section 45 subsection 1. ಕ್ಯಾಪಿಟಲ್ ಗೇನ್ಸ್ನ ಟ್ಯಾಕ್ಸಬಲ್ ಆಗಿರಬೇಕು ಅಂತಂದರೆ ಒಂದು ಚಾರ್ಜಿಂಗ್ ಸೆಕ್ಷನ್ ಒಂದು ಅಟ್ರಾಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವ ರೀತಿ ಒಂದು ಇನ್ಕಮ್ ಯಾವ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತ ಹೇಳುವಂಥ ಸೆಕ್ಷನ್ನೇ ಚಾರ್ಜಿಂಗ್ ಸೆಕ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ಕಮ್ ಟ್ಯಾಕ್ಸಲ್ಲಿ 5 ಹೆಡ್ ಆಫ್ ಇನ್ಕಮ್ಸ್ ಇದೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇದು ಇನ್ಕಮ್ ಫ್ರಮ್ HP, ಆಲ್ರೆಡಿ ಲಾಸ್ಟ್ ಸೆಮಿಸ್ಟರ್ಲಿ ಓದಿದ್ದೀರಾ. ಥರ್ಡ್ ಒನ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಫೋರ್ತ್ ಒನ್ ಕ್ಯಾಪಿಟಲ್ ಗೇನ್ಸ್. ಆ್ಯಂಡ್ ದ ಲಾಸ್ಟ್, ಈ 4 ಹೆಡ್ನಲ್ಲೂ ಬರಲಿಲ್ಲ ಅಂತಂದರೆ ಅದು ನಾವು ಕರಿತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 5 ಹೆಡ್ ಆಫ್ ಇನ್ಕಮ್ಸ್ನಿಂದ ಬರುವಂತಹ ಇನ್ಕಮ್ನ ಟೋಟಲ್ ಮಾಡಿದ್ರೆ ಬರೋದೆ ಗ್ರಾಸ್ ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ 80C to 80U ಡಿಡಕ್ಷನ್ಸ್ನ ಕ್ಲೈಮ್ ಮಾಡಬೇಕಾಗಿರುತ್ತೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಚಾಪ್ಟರ್ 6A ಡಿಡಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಕಳೆದ ಮೇಲೆ ಬರೋದೆ ಟೋಟಲ್ ಇನ್ಕಮ್. ಇದು ಈ ವರ್ಷದ ಈ ಸೆಮಿಸ್ಟರ್ನ ನಿಮ್ಮ ಸಿಲೆಬಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದರಲ್ಲಿ ಒಂದು ಹೆಡ್ನ ಇವಾಗ ನಾವು ತಗೊಳ್ತಾ ಇರೋದು, ಅದೇ ಆ ಹೆಡ್ನ ಹೆಸರೇ ಕ್ಯಾಪಿಟಲ್ ಗೇನ್. ಯಾವ ಇನ್ಕಮ್ಸ್ ಕ್ಯಾಪಿಟಲ್ ಗೇನ್ಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳುವಂತಹ ಸೆಕ್ಷನ್ನೇ 45 ಸಬ್ಸೆಕ್ಷನ್ 1, ಅದೇ ಚಾರ್ಜಿಂಗ್ ಸೆಕ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಪಿಟಲ್ ಗೇನ್ಸಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತಂದರೆ ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕು ಸ್ಟೂಡೆಂಟ್ಸ್. ಏನಿರಬೇಕು? ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕು. ಆ ಕ್ಯಾಪಿಟಲ್ ಅಸೆಟ್ನ ಏನು ಮಾಡ್ತಾ ಇರಬೇಕು ಸ್ಟೂಡೆಂಟ್ಸ್? ಸೇಲ್ ಮಾಡ್ತಾ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇಲ್ ಅಂದರೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಸ್ಟೂಡೆಂಟ್ಸ್. ಏನಾಗ್ತಾ ಇರಬೇಕು? ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಸ್ಟೂಡೆಂಟ್ಸ್. ಸೇಲ್ ಆಗ್ತಾ ಇರಬೇಕು ಅಂದ್ರೆ ಅರ್ಥ ಏನು? ಆ ಅಸೆಟ್, ಯಾವ ಅಸೆಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವೋ ಆ ಕ್ಯಾಪಿಟಲ್ ಅಸೆಟ್ ಏನಾಗ್ತಾ ಇರಬೇಕು? ಸೇಲ್ ಅಥವಾ ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಸ್ಟೂಡೆಂಟ್ಸ್. ಆ ಟ್ರಾನ್ಸ್ಫರ್ ಆಗ್ತಿರೋ ಅಸೆಟ್ ಪ್ರೀವಿಯಸ್ ಇಯರ್ನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರಬೇಕು ಸ್ಟೂಡೆಂಟ್ಸ್. ಯಾವ ವರ್ಷದಲ್ಲಿ
ಟ್ರಾನ್ಸ್ಫರ್ ಯಾವ ಪ್ರೀವಿಯಸ್ ಇಯರ್ನಲ್ಲಿ ಟ್ರಾನ್ಸ್ಫರ್ ಆಗ್ತಿದೆಯೋ ಆ ವರ್ಷ ಕ್ಯಾಪಿಟಲ್ ಗೇನ್ಸ್ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನು ಹೇಳುವಂತಹ ಸೆಕ್ಷನ್ನೇ ಸೆಕ್ಷನ್ 45 ಸಬ್ಸೆಕ್ಷನ್ 1, ದಟ್ ಈಸ್ ಚಾರ್ಜಿಂಗ್ ಸೆಕ್ಷನ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಚಾರ್ಜಿಂಗ್ ಸೆಕ್ಷನ್ 45 ಸಬ್ಸೆಕ್ಷನ್ 1 ಏನಂತ ಹೇಳ್ತಿದೆ? ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ affected in the previous year will be chargeable to tax under the IT Act under the head capital gains. ಇಷ್ಟೊತ್ತು ಹೇಳಿದ್ದು ಸೆಂಟೆನ್ಸ್ ಆಗಿದೆ. ಓಕೆ ಸ್ಟೂಡೆಂಟ್ಸ್, ಚಾರ್ಜಿಂಗ್ ಸೆಕ್ಷನ್ನ 45 ಸಬ್ಸೆಕ್ಷನ್ 1 ಏನು ಹೇಳ್ತು ಅಂತ ಗೊತ್ತಾಯಿತು. ನೆಕ್ಸ್ಟ್, ನಾನು ಮೊದಲೇ ಹೇಳಿದೆ ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕು ಅಂತ ಹೇಳಿದೆ. ಆ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡ್ತಾ ಇರಬೇಕು, ಅದು ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂದೆ. ಹಾಗಾದ್ರೆ ಏನನ್ನ ಸೇಲ್ ಮಾಡಬೇಕು ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತಂದರೆ ಕ್ಯಾಪಿಟಲ್ ಅಸೆಟ್ನ. ಹಾಗಾದ್ರೆ ಯಾವ್ಯಾವುದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಹೇಳುತ್ತೆ ಅಂತ ಹೇಳುವಂಥ ಸೆಕ್ಷನ್ನೇ ಸೆಕ್ಷನ್ 2 ಸಬ್ಸೆಕ್ಷನ್ 14 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಪಿಟಲ್ ಅಸೆಟ್ ಸೆಕ್ಷನ್ 2 ಸಬ್ಸೆಕ್ಷನ್ ಪ್ರಕಾರವಾಗಿ ಏನನ್ನ ಯಾವ್ಯಾವ ಅಸೆಟ್ನ ಕ್ಯಾಪಿಟಲ್ ಅಸೆಟ್ ಅಂತ ಹೇಳುತ್ತೆ ಅಂತಂದರೆ ಪ್ರಾಪರ್ಟಿ ಆಫ್ ಎನಿ ಕೈಂಡ್, ಪ್ರಾಪರ್ಟಿ ಆಫ್ ಎನಿ ಕೈಂಡ್ ವೆದರ್ ಇಟ್ ಈಸ್ ಮೂವಬಲ್ or immovable, whether movable or immovable, whether tangible or intangible, whether connected to with his business or profession or not. ಅವನ ಬಿಸ್ನೆಸ್ಗೆ ಸಂಬಂಧಪಟ್ಟಿರಲಿ ಪಡೆದೇ ಇರಲಿ, ಅದು ಮೂವಬಲ್ ಅಸೆಟ್ ಹಾಕ್ಕೊಳ್ಳಿ, ಇಮ್ಮೂವಬಲ್ ಅಸೆಟ್ ಹಾಕ್ಕೊಳ್ಳಿ, ಅದು ಟ್ಯಾಂಜಿಬಲ್ ಅಸೆಟ್ಸ್ ಹಾಕ್ಕೊಳ್ಳಿ ಅಥವಾ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಲಿ, ಯಾವುದೇ ಅಸೆಟ್ಸ್ ಅಥವಾ ಯಾವುದೇ ಒಂದು ಪ್ರಾಪರ್ಟಿ ಆಗಲಿ, ಆ ಪ್ರಾಪರ್ಟಿ ಬಿಸ್ನೆಸ್ಗೆ ಕನೆಕ್ಟ್ ಆಗಿರಲಿ ಆಗದಿರೋ ಹೋಗಲಿ, ಅದೆಲ್ಲನೂ ಕೂಡ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 14 ಅಂತ ಹೇಳ್ತಾನೆ ಸ್ಟೂಡೆಂಟ್ಸ್. ಅದ್ರ ಜೊತೆಗೆ ಎನಿ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, FII ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಮುಂದಕ್ಕೆ ನಾನು ಅಕಸ್ಮಾತ್ ಏನಾದ್ರು FII ಅಂತ ಮುಂದಕ್ಕೆ ಈ ಚಾಪ್ಟರ್ ಹಾಕ್ಕೊಳ್ಳಿ, ಮುಂದಿನ ಚಾಪ್ಟರ್ಗಳಲ್ಲಿ ನಾನು ಉಪಯೋಗಿಸಿದ್ರೆ ಅರ್ಥ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂದರೆ FII ಹೆಲ್ಡ್ ಮಾಡಿರುವಂಥ ಸೆಕ್ಯೂರಿಟೀಸು ಕೂಡ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ FII ಏನು ಹೆಲ್ಡ್ ಮಾಡಿದೆಯೋ ಅದು ಸ್ಟಾಕ್ ಇನ್ ಟ್ರೇಡ್ ಆಗಾದರೂ ಉಪಯೋಗಿಸ್ತಾ ಇರಲಿ ಅಥವಾ ಕ್ಯಾಪಿಟಲ್ ಅಸೆಟ್ ಆಗಾದರೂ ಉಪಯೋಗಿಸ್ತಾ ಇರಲಿ, ಎರಡೂ ಕೇಸ್ನಲ್ಲೂ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತಲೇ ಟ್ರೀಟ್ ಮಾಡ್ತೀವಿ. ಅದರ್ ದ್ಯಾನ್ FII ಏನಿದೆಯೋ, ಅದರ್ ದ್ಯಾನ್ FII ಏನಿದೆಯೋ ಅದು ಸ್ಟಾಕ್ ಇನ್ ಟ್ರೇಡ್ ಆಗಿ ಉಪಯೋಗಿಸ್ತಾ ಇದ್ರೆ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಅದು FII ಅಲ್ದಿರುವಂತಹ ಸೆಕ್ಯೂರಿಟೀಸ್ ಏನು ಕ್ಯಾಪಿಟಲ್ ಅಸೆಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೋ ಅದನ್ನು ಮಾತ್ರನೇ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೆಕ್ಷನ್ 2 ಸಬ್ಸೆಕ್ಷನ್ 14ನ ಪ್ರಕಾರವಾಗಿ ಎಲ್ಲ ಅಸೆಟ್ಸ್, ಮೂವಬಲ್ ಅಸೆಟ್ಸ್, ಇಮ್ಮೂವಬಲ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್, ಎಲ್ಲ ಅಸೆಟ್ಸ್ ವೆದರ್ ಇಟ್ ಈಸ್ ಕನೆಕ್ಟೆಡ್ ವಿತ್ ಇಸ್ ಬಿಸ್ನೆಸ್ ಆರ್ ನಾಟ್, ಎಲ್ಲ ಅಸೆಟ್ಸು ಕೂಡ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಇಟ್ ಡಸ್ ನಾಟ್ ಇನ್ಕ್ಲೂಡ್, ಎಕ್ಸೆಪ್ಷನ್ ಇದೆ ಸ್ಟೂಡೆಂಟ್ಸ್, ಎಕ್ಸ್ಕ್ಲೂಷನ್ ಇದೆ. ಎಲ್ಲ ಅಸೆಟ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ, ಆದರೆ ಈ ಕೆಳಕಂಡಂತಹ ಅಸೆಟ್ಸ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡೋದಿಲ್ಲ. ಹಾಗಾದರೆ ಅಂಥ ಅಸೆಟ್ಸ್ ಯಾವ್ಯಾವುದು ಅಂದರೆ, ಒಂದು ಸ್ಟಾಕ್ ಇನ್ ಟ್ರೇಡ್. ಅದು ಸ್ಟಾಕ್ ಇನ್ ಟ್ರೇಡ್ ಅನ್ನೋದು ಅದು ರಾ ಮೆಟೀರಿಯಲ್ ಆಗಲಿ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಆಗಲಿ ಅಥವಾ ಫಿನಿಶ್ಡ್ ಗೂಡ್ಸ್ ಆಗಲಿ, ಯಾವುದೇ ಫಾರಮ್ನಲ್ಲಿರಲಿ ಸ್ಟಾಕ್ ಇನ್ ಟ್ರೇಡ್ ಅನ್ನೋದು PGBPನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ಕ್ಯಾಪಿಟಲ್ ಗೇಯ್ನಲ್ಲಿ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಿ ಕ್ಯಾಪಿಟಲ್ ಗೇನ್ಸ್ನಲ್ಲಿ ಟ್ಯಾಕ್ಸಬಲ್ ಆಗಲ್ಲ ಸ್ಟೂಡೆಂಟ್ಸ್. ಏಕೆಂದರೆ ಅದು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಸ್ಟಾಕ್ ಇನ್ ಟ್ರೇಡ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಏಕೆಂದರೆ PGBPನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಅಂತ ಹೇಳಿದೆ. ದೆನ್ ಪರ್ಸ್ನಲ್ ಎಫೆಕ್ಟ್ಸ್. ಏನು ಹೇಳಿದೆ ಸ್ಟೂಡೆಂಟ್ಸ್? ಪರ್ಸ್ನಲ್ ಎಫೆಕ್ಟ್ಸ್. ಪರ್ಸ್ನಲ್ ಎಫೆಕ್ಟ್ಸ್ ಅಂತಂದರೆ ಮೂವಬಲ್ ಪ್ರಾಪರ್ಟಿ. ಏನು ಹೇಳಿದೆ? ಮೂವಬಲ್ ಪ್ರಾಪರ್ಟಿ ಇನ್ಕ್ಲೂಡಿಂಗ್ ವೇರಿಂಗ್ ಏಪ್ರಿಲ್ and furniture held for personal use by the assessee for
ಎನಿ ಮೆಂಬರ್ ಆಫ್ ಇಸ್ ಫ್ಯಾಮಿಲಿ ಡಿಪೆಂಡೆಂಟ್ ಆನ್ ಹಿಮ್ ಬಟ್ ಎಕ್ಸ್ಕ್ಲೂಡ್ಸ್. ಏನಂತೆ ಪರ್ಸ್ನಲ್ ಎಫೆಕ್ಟ್ ಅಂದರೆ ಅಸಸಿ ಹಾಕ್ಕೊಳ್ಳಿ, ಅಸಸಿಗೆ ಡಿಪೆಂಡ್ ಆಗಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಈ ಒಂದು ಪರ್ಸ್ನಲ್ ಯೂಸ್ಗೋಸ್ಕರ ಏನಾದರೂ ಮೂವಬಲ್ ಪ್ರಾಪರ್ಟಿನ ಏನಾದರೂ ಉಪಯೋಗಿಸ್ತಾ ಇದ್ದರೆ ಅವೆಲ್ಲನೂ ಕೂಡ ಪರ್ಸ್ನಲ್ ಎಫೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಅವು ಯಾವುದು ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲವಂತೆ ಸ್ಟೂಡೆಂಟ್ಸ್. ಸೇವ್ ಫಾರ್ ಎಕ್ಸಾಂಪಲ್, ಒಂದು ಫೆರಾರಿ ಕಾರ್ ಇದೆ ನಮ್ಮ ಹತ್ರ. ಈ ಕಾರ್ನ ಬೆಲೆ 2 crores. ಈ 2 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ನಾನು ಅಸೆಟ್ನ ಅಂದರೆ ಮೋಟಾರ್ ಕಾರ್ ಪ್ರೈವೇಟ್ ಯೂಸ್ಗೆ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ಸೇಲ್ ಮಾಡಿದ್ರು ಕೂಡ ಆ ಸೇಲ್ ಮಾಡೋದ್ರಿಂದ ಬಂದಿರೋ ಗೇನ್ ಟ್ಯಾಕ್ಸಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಏಕೆ ಅಂದರೆ ಅದು ಕ್ಯಾಪಿಟಲ್ ಅಸೆಟೇ ಅಲ್ಲ, ಅದರಿಂದ ಬರುವಂಥ ಗೇನ್ ಕ್ಯಾಪಿಟಲ್ ಗೇನ್ ಅಲ್ವೇ ಅಲ್ಲ. ಅದೇ ರೀತಿ ಮನೆಯಲ್ಲಿ ಒಂದು ರೆಫ್ರಿಜರೇಟರ್ ಇದೆ. ಏನಿದೆ ಸ್ಟೂಡೆಂಟ್ಸ್? ಒಂದು ರೆಫ್ರಿಜರೇಟರ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಒಂದು ಮೋಟಾರ್ ಕಾರ್ ಇದೆ ಅಂದ್ಕೊಳ್ಳಿ, ರೆಫ್ರಿಜರೇಟರ್ ಇದೆ ಅಂದರೆ ಫ್ರಿಡ್ಜ್ ಇದೆ, ಟೆಲಿವಿಷನ್ ಇದೆ, ಮೊಬೈಲ್ಸ್ ಇದೆ, ದೆನ್ ಫರ್ನಿಚರ್ ಇದೆ, ಗೋಲ್ಡ್ ಇದೆ, ಸಿಲ್ವರ್ ಇದೆ. ಇವೆಲ್ಲನೂ ಕೂಡ ನಾನು ಪರ್ಸ್ನಲ್, ಈ ಎಲ್ಲ ಅಸೆಟ್ನು ಕೂಡ ನಾನು ಪರ್ಸ್ನಲ್ ಯೂಸ್ಗೆ ಉಪಯೋಗಿಸ್ತಾ ಇದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಮೋಟಾರ್ ಕಾರ್ನ ನಾನು 3 lakhsಗೆ ಪರ್ಚೇಸ್ ಮಾಡಿದ್ದೀನಿ. ಅದನ್ನು 1 month ಆದಮೇಲೆ ನಾನು ಅದನ್ನು ಸೇಲ್ ಮಾಡಿದ್ರೆ 3 ಲಕ್ಷಕ್ಕಿಂತ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ? ಕ್ವಶನ್ ಮಾರ್ಕ್. ಅದೇ ರೀತಿಯಲ್ಲಿ ರೆಫ್ರಿಜರೇಟರ್ನ ನಾನು ಎಷ್ಟಕ್ಕೋ ಪರ್ಚೇಸ್ ಮಾಡಿದ್ದೀನಿ, ಆ ಪರ್ಚೇಸ್ ಮಾಡಿರೋದು 1 ತಿಂಗಳ ನಂತರ ನಾನು ಅದನ್ನು ಸೇಲ್ ಮಾಡ್ತೀನಿ, ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ? ಟೆಲಿವಿಷನ್ಸ್ ಹಾಕ್ಕೊಳ್ಳಿ, ಮೊಬೈಲ್ಸ್ ಹಾಕ್ಕೊಳ್ಳಿ, ಫರ್ನಿಚರ್ ಹಾಕ್ಕೊಳ್ಳಿ, ನಾನು ಪರ್ಚೇಸ್ ಮಾಡಿ ನಾನು ಸೇಲ್ ಮಾಡಿದ್ರೆ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಸ್ಟೂಡೆಂಟ್ಸ್? ಆಬ್ವಿಯಸ್ಲಿ ಈ ಐಟಮ್ಸ್ನೆಲ್ಲ ನಾನು ಪರ್ಚೇಸ್ ಮಾಡಿದಾಗ ಎಲೆಕ್ಟ್ರಾನಿಕ್ ಐಟಮ್ಸ್ ಹಾಕ್ಕೊಳ್ಳಿ, ಮೋಟಾರ್ ಕಾರ್ ಹಾಕ್ಕೊಳ್ಳಿ, ನಾನು ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡಿದ್ದೀನಿ ಸರಿ, ಅದನ್ನು ಸೇಲ್ ಮಾಡಿದ್ರೆ ಕಡಿಮೆಗೆ ಸೇಲ್ ಮಾಡ್ತೀವಿ ಸ್ಟೂಡೆಂಟ್ಸ್, ಅಲ್ಲಿ ಲಾಸ್ ಅರೈಸ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಎಲ್ಲ ಅಸೆಟ್ನು ಕೂಡ ಪರ್ಸ್ನಲ್ ಎಫೆಕ್ಟ್ ಅಂತ ಟ್ರೀಟ್ ಮಾಡಿ ಇದನ್ನ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಲ್ಲ ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ. ಯಾಕೆಂದರೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕ್ಲೈಮ್ ಮಾಡಿಬಿಡ್ತೀವಿ ಅಂದ್ಬಿಟ್ಟಿದೆ. ಆದರೆ ಇಲ್ಲಿದೆ ಅಲ್ವಾ, ಗೋಲ್ಡ್ ಮತ್ತು ಸಿಲ್ವರ್ನ ಕ್ಯಾಪಿಟಲ್ ಈ ಒಂದು ಪರ್ಸ್ನಲ್ ಯೂಸ್ ಮಾಡಿದ್ರು ಕೂಡ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಯಾಕೆ ನೀವು 1 ಲಕ್ಷದ ಜ್ಯುವೆಲರಿನ ಪರ್ಚೇಸ್ ಮಾಡಿದ್ದೀರಾ, ಇದೇ 1 ವರ್ಷ ಆದಮೇಲೆ ಹಾಕ್ಕೊಳ್ಳಿ, 2 ವರ್ಷ ಆದಮೇಲೆ ಸೇಲ್ ಮಾಡಿದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಸ್ಟೂಡೆಂಟ್ಸ್? ಹೇಳಿ. ಎಸ್, ಯಾವಾಗಲೂ ಏನಾಗಿರುತ್ತೆ, ಗೋಲ್ಡ್ ಬೆಲೆ ಏನಾಗುತ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ, ಅಂದರೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಅಲ್ಲಿ ಗೈನ್ ಅನ್ನೋದು ಬಂದೇ ಬರುತ್ತೆ, ಅಲ್ಲಿ ಟ್ಯಾಕ್ಸ್ನ ಪೇಮೆಂಟ್ ಮಾಡಲೇಬೇಕು ಅಂದ್ಬಿಟ್ಟಿದೆ. ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಯು ಆರ್ ಯೂಸಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಾರ್ ಪರ್ಸನಲ್ ಯೂಸ್, ದೆನ್ ಗೋಲ್ಡ್ ಮತ್ತು ಸಿಲ್ವರ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಅದೇ ಎಕ್ಸೆಪ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಗೋಲ್ಡ್ ಮತ್ತು ಸಿಲ್ವರ್ ಅನ್ನೋದು ಪರ್ಸನಲ್ ಎಫೆಕ್ಟ್ ಆಗಿರೋದಿಲ್ಲ, ಅದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಇನ್ನು ಬೇರೆ ಯಾವುದೇ ಅಸೆಟ್ನ ಪರ್ಸ್ನಲ್ ಯೂಸ್ಗೋಸ್ಕರ ನೀವು ಯೂಸ್ ಮಾಡ್ತಾ ಇದ್ರೆ ಅದು ಪರ್ಸ್ನಲ್ ಎಫೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಎಕ್ಸ್ಕ್ಲೂಡ್ಸ್ ಪರ್ಸ್ನಲ್ ಎಫೆಕ್ಟ್ ಯಾವುದೇ ಮೂವಬಲ್ ಅಸೆಟ್ ಆಗಲಿ, ಯಾವುದೇ ಮೂವಬಲ್ ಪ್ರಾಪರ್ಟಿ ಆಗಲಿ, ಅದು ಫರ್ನಿಚರ್ ಆಗಿರ್ಬೋದು, ಪರ್ಸ್ನಲ್ ಯೂಸ್ಗೆ ಏನಾದ್ರು ಮಾಡ್ತಿದ್ರೆ ಅವನು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸು, ಅದೆಲ್ಲನೂ ಕೂಡ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಲ್ಲ, ಬಟ್ ಇನ್ಕ್ಲೂಡ್ ಮಾಡ್ತೀವಿ. ಅಂದರೆ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಯಾವ್ಯಾವುದು ಅಂತಂತಂದರೆ JD ಪಾಸ್. ಏನಿದು JD ಪಾಸ್ ಅಂದರೆ, ಜೆ ಅಂದರೆ ಜ್ಯುವೆಲರಿ, ಡಿ ಅಂತಂದರೆ ಡ್ರಾಯಿಂಗ್ಸ್, ಪಿ ಅಂದರೆ ಪೇಂಟಿಂಗ್ಸ್, ಎ ಅಂದರೆ ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್ ಆ್ಯಂಡ್ ಸ್ಕಲ್ಪ್ಚರ್ಸ್ ಅಂದರೆ ಮೂರ್ತಿಗಳು. ಇವು ಎಲ್ಲನೂ ಕೂಡ ಈ JD ಪಾಸ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್.
ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಈ ಒಂದು ದೀಸ್ ಆರ್ ಆಲ್ ಯೂಸ್ಡ್ ಫಾರ್ ಪರ್ಸನಲ್ ಪರ್ಪಸ್, ಮೂವಬಲ್ ಪ್ರಾಪರ್ಟಿ ಆಗಿರುತ್ತೆ. ಪರ್ಸನಲ್ ಯೂಸ್ಗೋಸ್ಕರ ನೀವು ಮಾಡ್ತಿದ್ದೀನಿ ಅಂದರೂ ಕೂಡ ಇವೆಲ್ಲನೂ ಕೂಡ ನಾವೇನಂತ ಕರಿತೀರಾ, ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನು ಸೇಲ್ ಮಾಡೋದ್ರಿಂದ ಬಂದಿರುವಂಥ ಗೇನ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ದೆನ್ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್. ವಾಟ್ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್. ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋದು ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ ಸ್ಟೂಡೆಂಟ್ಸ್. ಏನಿದು ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೂ ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ ಅಂತಂದರೆ ಇಲ್ಲೊಂದು ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿರುತ್ತೆ. ಲ್ಯಾಂಡ್ ಅನ್ನೋದು ಎರಡು ಥರ ಲ್ಯಾಂಡ್ ಇರುತ್ತೆ, ಒಂದು ರೂರಲ್, ಇನ್ನೊಂದು ಅರ್ಬನ್. ಅರ್ಬನ್ನಲ್ಲಿ ನಾರ್ಮಲ್ ಲ್ಯಾಂಡ್ ಆಗಿದ್ರು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಅರ್ಬನ್ನಲ್ಲೂ ಕೂಡ ಅಗ್ರಿಕಲ್ಚರ್ ಮಾಡ್ತಾರೆ. ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋದು ಕೂಡ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಹಾಕ್ಕೊಳ್ಳಿ, ನಾರ್ಮಲ್ ಅರ್ಬನ್ ಲ್ಯಾಂಡ್ ಆಗಿದ್ರು ಕೂಡ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈವನ್ ರೂರಲಲ್ಲೂ ಕೂಡ ನಾರ್ಮಲ್ ಲ್ಯಾಂಡ್ ಇದ್ರು ಕೂಡ ಅದನ್ನು ಕೂಡ ನಾವೇನಂತ ಕರಿತೀರಾ, ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದರೂ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದರೆ ಮಾತ್ರ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಅಕಸ್ಮಾತ್ ನಿಮ್ಮ ಪ್ರಾಬ್ಲಮಲ್ಲಿ ಏನಾದರೂ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಏನಾದರೂ ಕೊಟ್ಟಿದ್ರಂದರೆ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ನೀವೇನು ಕ್ಯಾಲ್ಕುಲೇಟೇ ಮಾಡೋಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಈವನ್ ಪರ್ಸ್ನಲ್ ಎಫೆಕ್ಟ್ ಇದ್ದರೂ ಕೂಡ ನೀವು ಯಾವುದೇ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬಾರ್ದು. ಅದರ ಜೊತೆಗೆ ಗೋಲ್ಡ್ ಡೆಪಾಸಿಟ್ ಬಾಂಡ್ ವಿಚ್ ಈಸ್ ಇಶ್ಯೂಡ್ ಅಂಡರ್ ಗೋಲ್ಡ್ ಡೆಪಾಸಿಟ್ ಸ್ಕೀಮ್ 1999 ಅನ್ನೋದು ಕೂಡ ಕ್ಯಾಪಿಟಲ್ ಅಸೆಟ್ ಆಗಿರೋದಿಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಸ್ಟಾಕ್ ಇನ್ ಟ್ರೇಡ್ ಕ್ಯಾಪಿಟಲ್ ಅಸೆಟ್ ಅಲ್ಲ, ಪರ್ಸನಲ್ ಎಫೆಕ್ಟ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲ, ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲ, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಇಶ್ಯೂಡ್ ಅಂಡರ್ ದ ಗೋಲ್ಡ್ ಡೆಪಾಸಿಟ್ ಸ್ಕೀಮ್ 1999 ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಇನ್ನು ಮಿಕ್ಕಿರೋದೆಲ್ಲ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದರಲ್ಲೂ JD ಪಾಸ್ ಅನ್ನೋದು ಕೂಡ ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್ ಅಂಡ್ ಸ್ಕಲ್ಪ್ಚರ್ಸ್, ಇದಿಷ್ಟನ್ನು ಕೂಡ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಅಗ್ರಿಕಲ್ಚರಲ್ ಲ್ಯಾಂಡ್, ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದರೆ ಮಾತ್ರನೇ ಕ್ಯಾಪಿಟಲ್ ಅಸೆಟ್ ಅಲ್ಲ. ಇನ್ನು ಯಾವುದೇ ಲ್ಯಾಂಡ್ ಆಗಿದ್ರು ಕೂಡ ಅದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಟೈಪ್ಸ್ ಆಫ್ ವಾಟ್ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ನಲ್ಲಿ ಟೈಪ್ಸ್ ಏನೇನಿದೆ, ಟೈಪ್ಸ್ ಏನೇನಿದೆ ಅಂತ ತಂದಾಗ, ಒಂದು ಫಿನಾನ್ಷಿಯಲ್ ಅಸೆಟ್ಸ್. ಕ್ಯಾಪಿಟಲ್ ಅಸೆಟ್ಸ್ ಅಲ್ಲಿ ಫಸ್ಟ್ ಟೈಪ್ ಏನು, ಫಿನಾನ್ಷಿಯಲ್ ಅಸೆಟ್ಸ್. ಯಾವುದು ಸ್ಟೂಡೆಂಟ್ಸ್, ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಯಾವ್ಯಾವುದು ಅಂತಂದರೆ, ಒಂದು ಲಿಸ್ಟೆಡ್ ಶೇರ್ಸ್, ಈಕ್ವಿಟಿ ಶೇರ್ಸ್, ಲಿಸ್ಟೆಡ್ ಡಿವೆಂಚರ್ಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್, ಯೂನಿಟ್ಸ್ ಆಫ್ UTI ಆರ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್, ಝೀರೋ ಕೂಪನ್ ಬಾಂಡ್ಸ್. ಈ ಐದನ್ನು ಕೂಡ ನಾವು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಈ ಫಿನಾನ್ಷಿಯಲ್ ಅಸೆಟ್ ಏನಾಗಿರುತ್ತೆ ಅಂತಂದ್ರೆ, ಅಸೆಟ್ನಲ್ಲಿ ಕ್ಯಾಪಿಟಲ್ ಅಸೆಟ್ನಲ್ಲಿ ಎರಡು ಥರ ಇರುತ್ತೆ ಸ್ಟೂಡೆಂಟ್ಸ್. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವುದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು ಅಂತ ಗೊತ್ತಾದ್ರೆ ಅಂದರೆ ಅದರಿಂದ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಕ್ಯಾಪಿಟಲ್ ಅಸೆಟ್ನಲ್ಲಿ 3 ಥರ ಅಸೆಟ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಏನು 3 ಥರ ಅಸೆಟ್ ಇರುತ್ತೆ. ಒಂದು ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಈಗೆಲ್ಲ 5 ಹೇಳಿದೆ, ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿವೆಂಚರ್ಸ್, ಯೂನಿಟ್ಸ್ ಆಫ್ UTI ಆರ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್, ಝೀರೋ ಕೂಪನ್ ಬಾಂಡ್ಸ್ ಅಂಡ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಇದನ್ನು ನಾವು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಇನ್ನೊಂದು ಥರ ಇದೆ ಡಿಪ್ರೀಸಿಯಬಲ್ ಅಸೆಟ್ಸ್. ಏನಂತ ಇದೆ ಸ್ಟೂಡೆಂಟ್ಸ್, ಡಿಪ್ರೀಸಿಯಬಲ್ ಅಸೆಟ್ಸ್ ಅಂತ ಇದೆ. ಅದೇ ರೀತಿಯಲ್ಲಿ ಮೂರನೇದು ಅನ್ಲಿಸ್ಟೆಡ್. ಏನು ಸ್ಟೂಡೆಂಟ್ಸ್, ಅನ್ಲಿಸ್ಟೆಡ್ ಶೇರ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಅನ್ಲಿಸ್ಟೆಡ್ ಶೇರ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ನಾಲ್ಕನೇದು ಅದರ್ ಅಸೆಟ್ಸ್.
ಈ ಮೂರು ಅಲ್ಲಿರುವಂತಹ ಅಸೆಟ್ಸ್, ಈ ಮೂರು ಅಲ್ಲಿರೋ ಅಂಥ ಅಸೆಟ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಪಿಟಲ್ ಅಸೆಟ್ನಲ್ಲಿ ಈ 4 ಥರ ಅಸೆಟ್ ಬರೋಕ್ಕೆ ಅವಕಾಶ ಇದೆ ಸ್ಟೂಡೆಂಟ್ಸ್. ಈ 4 ಥರ ಅಸೆಟ್ಸ್, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಡಿಸೈಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ನೀವು. ಏನಕ್ಕೆ? ಗೇನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಹಾಗಾದರೆ ಕ್ಯಾಪಿಟಲ್ ಅಸೆಟ್ಸ್ನಲ್ಲಿ 2 ಟೈಪ್ ಇದೆ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಅಂತ ಡಿಸೈಡ್ ಮಾಡಲಿಕ್ಕೆ ಸೊ ಅಲ್ಲಿ ಕ್ಯಾಪಿಟಲ್ ಅಸೆಟ್ನ 4 ರೀತಿಯಲ್ಲಿ ಡಿವೈಡ್ ಮಾಡ್ಕೊತೀವಿ. ಒಂದು ಫಿನಾನ್ಷಿಯಲ್ ಅಸೆಟ್ಸ್. ಈ ಫಿನಾನ್ಷಿಯಲ್ ಅಸೆಟ್ಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಡಿಸೈಡ್ ಮಾಡಲಿಕ್ಕೆ, ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಡಿಸೈಡ್ ಮಾಡಲಿಕ್ಕೆ ಏನು ಸ್ಟೂಡೆಂಟ್ಸ್, ಒಂದು ಫಿನಾನ್ಷಿಯಲ್ ಅಸೆಟ್ನ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಡಿಸೈಡ್ ಮಾಡಬೇಕು ಅಂತಂದರೆ ದಟ್ ಫಿನಾನ್ಷಿಯಲ್ ಅಸೆಟ್ಸ್ ಮಸ್ಟ್ ಬಿ ಹೆಲ್ಡ್ ಫಾರ್ ಮೋರ್ ದ್ಯಾನ್ 1 ಇಯರ್. 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಹೋಲ್ಡ್ ಮಾಡಿದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಸರ್, ಹೋಲ್ಡ್ ಮಾಡೋದು ಅನ್ನರ್ಥ ಏನು ಅಂತಂದರೆ ಅಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋದು ಪೀರಿಯಡ್ ಆಫ್ ಹೋಲ್ಡಿಂಗ್. ಪೀರಿಯಡ್ ಆಫ್ ಹೋಲ್ಡಿಂಗ್, ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್. ಉದಾಹರಣೆಗೆ ಪರ್ಚೇಸ್ ಮಾಡಿರೋ ಡೇಟು 1/1/2010 ಅಂದ್ಕೊಳ್ಳಿ. ಸೇಲ್ ಮಾಡಿರೋ ಡೇಟು 25/5/2012 ಅಂದ್ಕೊಳ್ಳಿ. ಹಾಗಾದರೆ ಪರ್ಚೇಸ್ ಮಾಡಿರೋ ಡೇಟಿಂದ ಸೇಲ್ ಮಾಡಿರುವಂತಹ ಹಿಂದಿನ ದಿನದವರೆಗೂ, ಮತ್ತೆ ರಿಪೀಟ್ ಮಾಡ್ತೀನಿ, ಪರ್ಚೇಸ್ ಮಾಡಿರೋ ಡೇಟಿಂದ ಸೇಲ್ ಮಾಡಿರುವಂತಹ ಹಿಂದಿನ ದಿನದವರೆಗೂ ಏನಿದೆಯೋ, ಪರ್ಚೇಸ್ ಮಾಡಿರೋ ದಿವಸದಿಂದ ಹಿಂದಿನ ದಿವಸದವರೆಗೂ, ಪರ್ಚೇಸ್ ಮಾಡಿರೋ ಡೇಟ್ ಏನು 1/1/2010 ಟು ಸೇಲ್ ಮಾಡಿರುವಂತಹ ಹಿಂದಿನ ದಿನ, ಸೇಲ್ ಮಾಡಿರುವಂಥ ಹಿಂದಿನ ದಿನ ಏನು 24/5/2012. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು? ಸೇ ಫಾರ್ ಎಕ್ಸಾಂಪಲ್ ಲಿಸ್ಟೆಡ್ ಶೇರ್ಸ್ ಅಂತ ಅಂದ್ಕೊಳ್ಳೋಣ, ಸೇಲ್ ಮಾಡಿರೋದು. ಸೊ ಇಲ್ಲಿಂದ ಇಲ್ಲಿವರೆಗೂ 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಇದ್ದರೆ, 1 ವರ್ಷ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇಯರ್ ಆಗಿದ್ದರೆ ಅಂಥ ಅಸೆಟ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 1 ವರ್ಷಕ್ಕಿಂತ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ಫಿನಾನ್ಷಿಯಲ್ ಅಸೆಟ್ ಆಗಿರೋದ್ರಿಂದ, ಇದು 1/1/2010ರಿಂದ 31 ಡಿಸೆಂಬರ್ 2010ವರೆಗೂ 1 ವರ್ಷ ಆಗುತ್ತೆ. 11 ಅನ್ನೋದು 2 ವರ್ಷ ಆಗುತ್ತೆ, 2.5 ವರ್ಷ ಆಯಿತು. 2 ವರ್ಷ 24 ದಿವಸ ಆಯಿತು, 5 ತಿಂಗಳು 24 ದಿವಸ ಆಯಿತು. ಅಂದರೆ 1 ವರ್ಷಕ್ಕಿಂತ ಜಾಸ್ತಿ ಇದೆ. ಇದನ್ನೇನಂತ ಕರಿತೀರಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದರೂ 1/1/2010ರಲ್ಲಿ ಪರ್ಚೇಸ್ ಮಾಡಿ 24/5/2010ರಲ್ಲೇ ಸೇಲ್ ಮಾಡಿಬಿಟ್ರೆ ಇಲ್ಲಿಂದ ಇಲ್ಲಿವರೆಗೂ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನಾಯಿತು? ಲೆಸ್ ದ್ಯಾನ್ 1 ಇಯರ್ ಆಯಿತು. ಹಾಗಾದರೆ ಇದನ್ನೇನಂತ ಕರಿತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಪೀರಿಯಡ್ ಆಫ್ ಹೋಲ್ಡಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು. ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್, ಪರ್ಚೇಸ್ ಡೇಟಿಂದ ಸೇಲ್ ಮಾಡಿರುವಂತಹ ಹಿಂದಿನ ದಿನದವರೆಗೂ ಏನು ಇಯರ್ ಅಥವಾ ಡೇಸ್ ಬರುತ್ತೋ ಅದನ್ನು ನಾವು ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಆನ್ ಅಸೆಟ್ ಅಂತ ಹೇಳ್ತೀವಿ. ಸೊ ಅದು 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ, ಯಾವ ಅಸೆಟ್? ಫಿನಾನ್ಷಿಯಲ್ ಅಸೆಟ್ಸ್. 5 ಅಸೆಟ್ ಹೇಳಿದ್ನಲ್ವಾ, ಫಿನಾನ್ಷಿಯಲ್ ಅಸೆಟ್ 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್.
ಅದೇ ರೀತಿಯಲ್ಲಿ ಡಿಪ್ರೀಸಿಯಬಲ್ ಅಸೆಟ್ಸ್ ಆಲ್ವೇಸ್ ಬಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಡಿಪ್ರೀಸಿಯಬಲ್ ಅಸೆಟ್ಸ್ ಯಾವಾಗಲೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ಒನ್ ಫೈನಾನ್ಷಿಯಲ್ ಅಸೆಟ್ಸ್ 1 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಲಾಂಗ್ ಟರ್ಮ್, 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಇತ್ತು ಅಂದರೆ ಶಾರ್ಟ್ ಟರ್ಮ್. ಡಿಪ್ರೀಸಿಯಬಲ್ ಅಸೆಟ್ಸ್ ಆಲ್ವೇಸ್ ಬಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಮೂರನೇ ಕ್ಯಾಟಗರಿ ಅನ್ಲಿಸ್ಟೆಡ್ ಶೇರ್ಸ್ ಆರ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತಂದ್ರೆ ರೆಸಿಡೆನ್ಷಿಯಲ್ ಹೌಸ್ ಆರ್ ಕಮರ್ಷಿಯಲ್ ಹೌಸ್ ಪ್ರಾಪರ್ಟಿ. ಆಲ್ರೆಡಿ ನಲ್ಲಿ ಸ್ಟಡಿ ಮಾಡಿದ್ದೀರ. ದಟ್ಸ್ ವಾಟ್ ವಿ ಕಾಲ್ಡ್ ಆಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನೋದು ಅಥವಾ ಅನ್ಲಿಸ್ಟೆಡ್ ಶೇರ್ಸ್ ಏನಿದೆ, ಇದರ ಪೀರಿಯಡ್ ಆಫ್ ಹೋಲ್ಡಿಂಗ್ ಮೋರ್ ದ್ಯಾನ್ 2 years ಇದ್ರೆ ಲಾಂಗ್ ಟರ್ಮ್, 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಇದ್ರೆ ಶಾರ್ಟ್ ಟರ್ಮ್. ಹಾಗಾದ್ರೆ ಫೈನಾನ್ಷಿಯಲ್ ಅಸೆಟ್ಸ್ 1 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಲಾಂಗ್ ಟರ್ಮ್, 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಇದ್ರೆ ಶಾರ್ಟ್ ಟರ್ಮ್. ಡಿಪ್ರೀಸಿಯಬಲ್ ಅಸೆಟ್ಸ್ ಯಾವಾಗಲೂ ಶಾರ್ಟ್ ಟರ್ಮ್. ಅನ್ಲಿಸ್ಟೆಡ್ ಶೇರ್ಸ್ ಮತ್ತು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನೋದು 2 ವರ್ಷ, 2 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಲಾಂಗ್ ಟರ್ಮ್, 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಇದ್ರೆ ಶಾರ್ಟ್ ಟರ್ಮ್. ಈ 3 ಕ್ಯಾಟಗರಿ ಬಿಟ್ರೆ, ಫೈನಾನ್ಷಿಯಲ್ ಅಸೆಟ್ಸ್, ಡಿಪ್ರೀಸಿಯಬಲ್ ಅಸೆಟ್ಸ್, ಅನ್ಲಿಸ್ಟೆಡ್ ಶೇರ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬಿಟ್ರೆ ಇನ್ನು ಮಿಕ್ಕಿರುವಂತಹ ಅದರ್ ಕ್ಯಾಪಿಟಲ್ ಅಸೆಟ್ ಇದೆ ಅಲ್ವಾ, ಅದನ್ನ ಲಾಂಗ್ ಟರ್ಮಾ ಶಾರ್ಟ್ ಟರ್ಮಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು 3 years ನೋಡಬೇಕಾಗಿರುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, 3 ವರ್ಷಕ್ಕಿಂತ ಕಡಿಮೆ ಇದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಅದನ್ನು ಇವಾಗ ನಾನು ಹೇಳಿದ್ದು ಕ್ಯಾಪಿಟಲ್ ಅಸೆಟ್ನಲ್ಲಿ ಒಂದು ಫೈನಾನ್ಷಿಯಲ್ ಅಸೆಟ್ ಅಂತ ಇದೆ, ಇನ್ನೊಂದು ಡಿಪ್ರೀಸಿಯಬಲ್ ಅಸೆಟ್ ಅಂತ ಇದೆ, ಇನ್ನೊಂದು ಅನ್ಲಿಸ್ಟೆಡ್ ಶೇರ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಅದರ್ ಕ್ಯಾಪಿಟಲ್ ಅಸೆಟ್ಸ್. ಫೈನಾನ್ಷಿಯಲ್ ಅಸೆಟ್ಸ್ ಆದರೆ 1 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಲಾಂಗ್ ಟರ್ಮ್, 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಇದ್ರೆ ಶಾರ್ಟ್ ಟರ್ಮ್. ಡಿಪ್ರೀಸಿಯಬಲ್ ಅಸೆಟ್ಸ್ ಯಾವಾಗಲೂ ಶಾರ್ಟ್ ಟರ್ಮ್. ಅನ್ಲಿಸ್ಟೆಡ್ ಶೇರ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೋರ್ ದ್ಯಾನ್ 2 years ಆಗಿತ್ತು ಅಂದರೆ ಲಾಂಗ್ ಟರ್ಮ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 years ಆಗಿತ್ತು ಅಂತಂದರೆ ಶಾರ್ಟ್ ಟರ್ಮ್. ಬೇರೆ ಯಾವುದೇ ಅಸೆಟ್ ಹಾಕ್ಕೊಳ್ಳಿ, 3 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಲಾಂಗ್ ಟರ್ಮ್, 3 ವರ್ಷ ಅಥವಾ 3 ವರ್ಷಕ್ಕಿಂತ ಕಡಿಮೆ ಇತ್ತು ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್, ದಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಕಾಂಪ್ಯೂಟ್ ಮಾಡ್ತೀವಿ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಯಾವ ರೀತಿ ಕಾಂಪ್ಯೂಟ್ ಮಾಡ್ತೀವಿ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಸಾಕು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ ಬರುತ್ತೆ ಸ್ಟೂಡೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್, ಒಂದು ಬಿಲ್ಡಿಂಗ್ನ 2 ವರ್ಷದ ಒಳಗಾಗಿನೇ ಸೇಲ್ ಮಾಡಿಬಿಟ್ಟಿದ್ದೀನಿ ನಾನು. ಹಾಗಾದ್ರೆ ಎಂಥ ಕ್ಯಾಪಿಟಲ್ ಅಸೆಟ್ ಅದು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದನ್ನು ನಾನು ಪರ್ಚೇಸ್ ಮಾಡಿದ್ದು ಹೋದ ವರ್ಷ ಪರ್ಚೇಸ್ ಮಾಡಿದ್ದೆ, 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೆ. ಅದನ್ನು ಈಗ ನಾನು 8 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದೀನಿ. 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೆ, 8 ಲಕ್ಷಕ್ಕೆ ಸೇಲ್ ಮಾಡ್ತಿದ್ದೀನಿ. ಹಾಗಾದರೆ ಎಷ್ಟು ಲಾಭ ಆಯಿತು ಅಂದರೆ 5 ಲಕ್ಷಕ್ಕೆ ಪರ್ಚೇಸ್ ಮಾಡಿ 8 ಲಕ್ಷಕ್ಕೆ ಸೇಲ್ ಮಾಡೋದಂದರೆ 3 ಲಕ್ಷ ರೂಪಾಯಿ ಲಾಭ ಆಯಿತು. ಅದನ್ನೇ ಪ್ರೆಸೆಂಟ್ ಮಾಡೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಷ್ಟು ಲಕ್ಷಕ್ಕೆ ನಾನು ಸೇಲ್ ಮಾಡಿದ್ದು? 8 ಲಕ್ಷ. ಇದನ್ನೇ ಕರಿತೀವಿ ನಾವು ಸೇಲ್ ಪ್ರಾಸೀಡ್ಸ್. ಏನಂತ ಕರಿತಾರೆ ಸ್ಟೂಡೆಂಟ್ಸ್? ಸೇಲ್ ಪ್ರಾಸೀಡ್ಸ್ ಅಂದ್ರು ಒಂದೇ, ಸೇಲ್ ಕನ್ಸಿಡರೇಷನ್ ಅಂದ್ರೂ ಕೂಡ ಒಂದೇ. ಸೇಲ್ ಪ್ರಾಸೀಡ್ಸ್ ಅಂದ್ರೂ ಒಂದೇ, ಸೇಲ್ ಕನ್ಸಿಡರೇಷನ್ ಅಂದ್ರೂ ಒಂದೇ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದ್ರೂ ಒಂದೇನೆ. ನಿಮ್ಗೆ ಯಾವ ರೀತಿ ನಿಮ್ಮ ಗುರುಗಳು ಹೇಳ್ಕೊಡ್ತಾರೋ ಆ ರೀತಿನೇ ಹೋಗಿ. ಓಕೆ, ನೀವು ಈ 3ರಲ್ಲಿ ಏನು ಬರೆದ್ರು ಖುಷಿನೇ. ನಾನಿಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಸೇಲ್ ಕನ್ಸಿಡರೇಷನ್ ಅನ್ನೋ ಪದ ಫ್ರೀಕ್ವೆಂಟ್ ಆಗಿ ಉಪಯೋಗಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಸೇಲ್ ಕನ್ಸಿಡರೇಷನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಆಗಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೇಲ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸ್, ಒಂದು ಮನೇನ ಸೇಲ್ ಮಾಡ್ತಾ ಇದ್ದೀನಿ. ಹಾಗಾದರೆ ನನ್ನ ಮನೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಇರೋರ್ನೆಲ್ಲ ಕೇಳಿದೆ, ಅವ್ರು ಯಾರೂ ತಗೊಳ್ಳಿಲ್ಲ.
ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ? ಮನೇನ ಸೇಲೇ ಮಾಡಲ್ಲ, ನಾನು ಮಾಡ್ತೀನಿ. ಈ ಸೇಲ್ ಮಾಡಿಸೋ ಅಂತ ಕೆಲವು ವ್ಯಕ್ತಿಗಳಿದ್ದಾರೆ, ಬ್ರೋಕರ್ಸ್ ಇದ್ದಾರೆ, ಅಥವಾ ಏಜೆಂಟ್ಸ್ ಇದ್ದಾರೆ, ಅಥವಾ ಇದನ್ನು ಸೇಲ್ ಮಾಡಿಕೊಡೋ ಅಂಥ ವ್ಯಕ್ತಿಗಳಿದ್ದಾರೆ, ಬ್ರೋಕರ್ಸ್ ಇರ್ತಾರೆ. ಸೊ ಅವ್ರಿಗೆ ನಾವೇನು ಮಾಡಬೇಕಾಗಿರುತ್ತೆ? ಬ್ರೋಕರೇಜ್ ಕೊಡಬೇಕಾಗಿರುತ್ತೆ, ಅಥವಾ ಕಮಿಷನ್ ಕೊಡಬೇಕಾಗಿರುತ್ತೆ. ಸೇಲ್ ಮಾಡುವಾಗ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಖರ್ಚಾಗುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಅಂತ ಆಗಿರುತ್ತೆ, ಇದನ್ನು ಪ್ರೋಸೆಸ್ ಮಾಡೋದಕ್ಕೆ ಲೀಗಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈಗ ನಮ್ಗೆ ಬೇಕಾಗಿರುವಂತಹ ಒಬ್ಬ ಸೇಲ್ ಮಾಡಿಕೊಡುವಂಥ ಬ್ರೋಕರ್ ಪಕ್ಕದ ಊರಿನಲ್ಲಿದ್ದಾರೆ, ಅಲ್ಲಿಗೆ ನಾನು ಹೋಗಬೇಕು ಅಂದರೆ ನನಗೆ ಖರ್ಚಾಗುತ್ತೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ಸ್ಟೂಡೆಂಟ್ಸ್ ಹೇಳ್ತಿರೋದು? ಅದನ್ನೇ ನಾನು ಏನಂತ ಕರಿತೀರಾ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಾ. ಅದನ್ನೇ ನಾವೇನಂತ ಕರಿತೀರಾ? ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಹಾಕ್ಕೊಳ್ಳಿ, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಹಾಕ್ಕೊಳ್ಳಿ, ಏನಾಗಿದೆಯೋ ಅದನ್ನು ನಾವು ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇಲ್ ಪ್ರಾಸೀಡ್ಸ್ನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಕಳೆದ್ರೆ ಏನು ಬರುತ್ತೋ ಅದನ್ನು ನಾವು ನೆಟ್ ಸೇಲ್ ಕನ್ಸಿಡರೇಷನ್ ಅಥವಾ ನೆಟ್ ಸೇಲ್ ಪ್ರಾಸೀಡ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಏನಂತ ಕರಿತೀರಾ? ನೆಟ್ ಸೇಲ್ ಕನ್ಸಿಡರೇಷನ್ ಅಥವಾ ನೆಟ್ ಸೇಲ್ ಪ್ರಾಸೀಡ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಈ ನೆಟ್ ಸೇಲ್ ಪ್ರಾಸೀಡ್ಸ್ನಲ್ಲಿ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಏನು ಸ್ಟೂಡೆಂಟ್ಸ್? ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಕ್ಕೆ ಈ ಅಸೆಟ್ನ ಅಕ್ವೈರ್ ಮಾಡಿದ್ದೀನಿ ಅಂದರೆ ಪರ್ಚೇಸ್ ಮಾಡಿದ್ದೀನಿ. ಈ ರೆಸಿಡೆನ್ಷಿಯಲ್ ಹೌಸ್ನ ನಾನು ಸೇಲ್ ಮಾಡ್ತಾ ಇದ್ದೀನಲ್ವಾ, ರೆಸಿಡೆನ್ಷಿಯಲ್ ಹೌಸ್ ಹಾಕ್ಕೊಳ್ಳಿ, ಜ್ಯುವೆಲರಿ ಹಾಕ್ಕೊಳ್ಳಿ, ಶೇರ್ಸ್ ಹಾಕ್ಕೊಳ್ಳಿ, ಯಾವ್ಯಾವುದು ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ನೋ ಆ ಕ್ಯಾಪಿಟಲ್ ಅಸೆಟ್ನ ಇವಾಗ ಏನು ನಾನು ಸೇಲ್ ಮಾಡ್ತಾ ಇದ್ದೀನೋ ಅದು ನಾನು ಪರ್ಚೇಸ್ ಎಷ್ಟಕ್ಕೆ ಮಾಡಿದ್ದೆ ಮೊದಲು, ಆ ಪರ್ಚೇಸ್ ಮಾಡಿರೋದು ಎಷ್ಟು ಲಕ್ಷಕ್ಕೆ ಸ್ಟೂಡೆಂಟ್ಸ್? 5 lakhs ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಾನು ತಗೊಂಡಿದ್ದೆ, ಅದಕ್ಕೆ ಮೇಲ್ಗಡೆ ಒಂದು ರೂಮ್ ಕಟ್ಸಿದ್ದೀನಿ ಸ್ಟೂಡೆಂಟ್, ಒಂದು ರೂಮ್ ಕಟ್ಸಿದ್ದೀನಿ, ಒಂದು ಬಾತ್ರೂಮ್ ಕಟ್ಸಿದ್ದೀನಿ, ಒಂದು ಟಾಯ್ಲೆಟ್ ರೂಮ್ ಕಟ್ಸಿದ್ದೀನಿ, ಕಾಂಪೌಂಡ್ ಹಾಕ್ಸಿದ್ದೀನಿ. ಅರ್ಥ ಆಗ್ತಾಯಿದೆಯಾ ಸ್ಟೂಡೆಂಟ್ಸ್? ಇದಕ್ಕೆ ಖರ್ಚಾಗಿದೆ. ಆ ಖರ್ಚಾಗಿರೋದನ್ನು ಕೂಡ ಸೇ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ತಗೊಳ್ಳೋದೇ ಆದರೆ 5 ಲಕ್ಷ ರೂಪಾಯಿಯಷ್ಟು ನನಗೇನಾಗಿತ್ತು? ಖರ್ಚಾಗಿತ್ತು. 5 lakhs rupees ಅಷ್ಟು ಈ ಮನೆಗೆ ನಾನು ಖರ್ಚು ಮಾಡಿದ್ದೆ ಸ್ಟೂಡೆಂಟ್ಸ್. ಎಷ್ಟು ಖರ್ಚು ಮಾಡಿದ್ದೆ? 5 lakh rupees ಅಷ್ಟು ನಾನು ಈ ಮನೆಗೋಸ್ಕರ ಏನು ಮಾಡಿದ್ದೆ? ಖರ್ಚು ಮಾಡಿದ್ದೆ ಇನ್ ದ ಸೆನ್ಸ್ ಮನೆನ ಕೊಂಡ್ಕೊಳ್ಳೋದಕ್ಕೆ ಆಗಿರುವಂತಹ ಖರ್ಚು. ಪ್ಲಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಈ ಮನೆಗೆ ಒಂದು ರೂಮ್ ಕಟ್ಸಿದ್ದೆ ಅಂತ ಅನ್ಕೊಳ್ಳೋಣ. ಒಂದು ರೂಮ್ 1 lakh rupees ಹಾಕಿ ಒಂದು ರೂಮ್ನ ಕಟ್ಸಿದ್ದೆ. ಅಂದರೆ ಟೋಟಲ್ ಆಗಿ ಎಷ್ಟಾಯ್ತು? 6 ಲಕ್ಷ ರೂಪಾಯಿ ಆಯ್ತಲ್ವಾ? ಈ 2 ಲಕ್ಷ ರೂಪಾಯಿ ಏನು ಬಂತೋ ಇದನ್ನೇ ನಾವೇನಂತ ಕರಿತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರಿ ಸ್ಟೂಡೆಂಟ್ಸ್. ಯಾಕೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಬಂದಿರುವಂಥ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. 2 ಲಕ್ಷ ರೂಪಾಯಿಯಷ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಇದರಲ್ಲಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B, D, G, GA ಏನು ಎಕ್ಸಂಪ್ಷನ್ ಇದೆಯೋ ಅದು ನೆಕ್ಸ್ಟ್ ಒಂದು 4 ಸೆಷನ್ನ ಮುಗಿದ ಮೇಲೆ ಈ ಎಕ್ಸಂಪ್ಷನ್ಸ್ಗೆ ಹೋಗೋಣ ಸ್ಟೂಡೆಂಟ್ಸ್. ಸೊ ಬರುವಂತಹದನ್ನೇ ನಾವೇನಂತ ಕರಿತೀರಾ? ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಫಾರ್ಮೆಟ್, ಫಿಕ್ಸೆಡ್ ಫಾರ್ಮೆಟ್, ದಟ್ಸ್ ಇಟ್. ಸೆಕ್ಷನ್ 48ನ ಪ್ರಕಾರವಾಗಿ ಯಾವ ರೀತಿ ಏನು ಫಾರ್ಮೆಟ್ನ ಮುಖಾಂತರವಾಗಿ ನಾವು ಕ್ಯಾಪಿಟಲ್ ಗೈನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳುತ್ತೆ. ಆ ಕ್ಯಾಪಿಟಲ್ ಗೈನ್ನ ಫಾರ್ಮೆಟ್ ಏನು ಅಂತಂದರೆ ಸೇಲ್ ಪ್ರಾಫಿಟ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರೋದು ನೆಟ್ ಸೇಲ್ ಪ್ರಾಫಿಟ್ಸ್, ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಕಳೆದ್ರೆ ಬರೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಲೆಸ್ ಎಕ್ಸಂಪ್ಷನ್ನ ಕ್ಲೈಮ್ ಮಾಡಿದ್ಮೇಲೆ ಬರೋದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಏನು ಹೇಳಿದೆ? ಸೇಲ್ ಪ್ರಾಫಿಟ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರೋದನ್ನ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡನ್ನೂ ಕೂಡ ಕಳೆದ್ರೆ ಬರುವಂತಹದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಸ್ ಎಕ್ಸಂಪ್ಷನ್ಗಳು ಕೆಲವಿದೆ, ಆ ಎಕ್ಸಂಪ್ಷನ್ನ ಕಳೆದ ಮೇಲೆ ಬರೋದು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್.
ಇದೇನೆ ಫಿಕ್ಸೆಡ್ ಫಾರ್ಮ್ಯಾಟ್ ಸ್ಟೂಡೆಂಟ್ಸ್. ಅವನು ಎಕ್ಸಾಮಿನೇಷನಲ್ಲಿ ಏನು ಕೊಟ್ಟಿದ್ದ, ಕೆಲವು ಸಲ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿರಲ್ಲ, ಆದರೂ ಕೂಡ ಫಾರ್ಮ್ಯಾಟ್ನಲ್ಲಿ ಕೊಟ್ಟಿದ್ದಾನೆ, ಫಾರ್ಮ್ಯಾಟ್ ಹಾಕ್ಬಿಟ್ಟೆ ನೀವು ಮುಂದಕ್ಕೆ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗನ ಚಿತ್ರವನ್ನು ಬರೆಯಿರಿ ಅಂತಂದರೆ ಚಿತ್ರ ಬರೀತೀರ ಸ್ಟೂಡೆಂಟ್ಸ್, ಅವನು ಕುರುಡ ಅಂತೆ ಸ್ಟೂಡೆಂಟ್ಸ್. ಏನಂತೆ ಅವನು? ಕುರುಡ ಅಂತೆ. ಕುರುಡ ಅಂತಂದರೆ ಅವನ ಕಣ್ಣನ್ನು ಬರಿಬೇಕೋ ಬೇಡ? ನೀವು ಬರೀಲೇಬೇಕಾಗಿರುತ್ತೆ. ಕುರುಡ ಆದರೂ ಕೂಡ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಮೂಗ ಅಂದರೆ ಬಾಯಿ ಇಲ್ದಿರನೇ ಮುಂದಕ್ಕೆ ಹೋಗ್ಬಿಡುತ್ತಾ? ಬಾಯಿ ಇರುತ್ತೆ, ಸ್ವರ ಬರೋದಿಲ್ಲ ಅಷ್ಟೇ. ಚಿತ್ರ ಬರೆಯುವಾಗ ಏನು ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬಾಯಿನ ಯಾವ ರೀತಿ ನೀವು ತೋರಿಸ್ಬೇಕಾಗಿದೆಯೋ ಅದೇ ರೀತಿಯಲ್ಲಿ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮ್ಯಾಟ್ನ ನೀವು ಫಾಲೋ ಮಾಡಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ಹಾಗಾದರೆ ಆಗಲೇ ನಾನು ಹೇಳಿದೆ, ಕ್ಯಾಪಿಟಲ್ ಅಸೆಟ್ನಲ್ಲಿ ಎರಡು ಥರ ಇರುತ್ತೆ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮತ್ತಿನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡೋದ್ರಿಂದ ಬರುವಂತಹ ಗೇನ್ ಏನಿದೆಯೋ ಆ ಗೇನ್ನ ಏನಂತ ಕರಿತೀವಿ ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡೋದ್ರಿಂದ ಬರುವಂತಹ ಲಾಸ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡೋದ್ರಿಂದ ಬರುವಂತಹ ಗೇನ್ ಏನಿದೆಯೋ ಅದನ್ನು ನಾವು ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡೋದ್ರಿಂದ ಬರುವಂತಹ ಲಾಸ್ ಅಥವಾ ಆಗುವಂತಹ ಲಾಸ್ನ ನಾವು ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಾ ಅಂತ ಏನಕ್ಕೆ ಕಂಡುಹಿಡಿಬೇಕು ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಾ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಾ, ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಕಾಂಪ್ಯೂಟೇಷನ್ ಫಾರ್ಮೇಟೇ ಚೇಂಜ್ ಇರೋದ್ರಿಂದ ಯಾವ ಅಸೆಟ್ ಇದು ಅಂತ ನಾವು ಮೊದಲು ತಿಳ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್. ಸೊ ಕ್ಯಾಪಿಟಲ್ ಅಸೆಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು ಅಂತ ಆಲ್ರೆಡಿ ಗೊತ್ತಾಗಿದೆ. ಹಾಗಾದರೆ ಈಗ ಬನ್ನಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇವತ್ತು ಫುಲ್ ಟೋಟಲಿ ಇನ್ ಡೆಪ್ತ್ ಆಗಿ ಹೋಗೋದು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನಂಬರ್ 1 ಹೋಗೋಣ. ಬನ್ನಿ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನಂಬರ್ 1 ಏನಂತ ಹೇಳುತ್ತೆ? ಪ್ರಾಬ್ಲಮ್ ನಂಬರ್ 1 ಅಂದರೆ ಅಜಯ್ ಪರ್ಚೇಸ್ಡ್ ಅನ್ ಈಕ್ವಿಟಿ ಶೇರ್ಸ್ ಇನ್ ರಿಲಯನ್ಸ್ ಕಂಪನಿ ಲಿಮಿಟೆಡ್. ರಿಲಯನ್ಸ್ ಕಂಪನಿಯಲ್ಲಿ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡ್ತಾನೆ ಆನ್ ಯಾವತ್ತಂತೆ 11/11/2018. ಅದಕ್ಕೆ ಮೊದಲು ಒಂದು ವಿಚಾರ ಹೇಳ್ಬಿಡ್ತೀನಿ. ನಿಮ್ಮ ಪ್ರೀವಿಯಸ್ ಇಯರ್ 1920 ನಿಮ್ಮ ಪ್ರೀವಿಯಸ್ ಇಯರ್ 1920 ನಿಮ್ಮ ಪ್ರೀವಿಯಸ್ ಇಯರ್ 1920ನಲ್ಲಿ ಏನೇನು ಇನ್ಕಮ್ನ ನೀವು ಅರ್ನ್ ಮಾಡಿದಿರೋ ಅದು ಟ್ಯಾಕ್ಸಬಲ್ ಆಗುತ್ತೆ. ಅಸೆಸ್ಮೆಂಟ್ ಇಯರ್ನಲ್ಲಿ ನಿಮ್ಮ ಅಸೆಸ್ಮೆಂಟ್ ಇಯರ್ 2021 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮಿಸ್ಟರ್ ಅಜಯ್ ಅನ್ನೋನು ಪರ್ಚೇಸ್ ಮಾಡ್ತಾ ಇದ್ದಾನೆ ಈಕ್ವಿಟಿ ಶೇರ್ಸ್ ಇನ್ ರಿಲಯನ್ಸ್ ಕಂಪನಿಯಲ್ಲಿ ಯಾವತ್ತಿನ ದಿವಸ 11/11/2018ನಲ್ಲಿ. ಎಷ್ಟು ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾನೆ? 10 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಆ ಈಕ್ವಿಟಿ ಶೇರ್ಸ್ ಇನ್ ರಿಲಯನ್ಸ್ ಕಂಪನಿನಲ್ಲಿ ಈಕ್ವಿಟಿ ಶೇರ್ಸ್ ಇನ್ ರಿಲಯನ್ಸ್ ಕಂಪನಿ ಶೇರ್ಸ್ನ ಏನು ಮಾಡ್ತಾ ಇದ್ದಾನೆ? ಸೇಲ್ ಮಾಡ್ತಾ ಇದ್ದಾನಂತೆ. ಯಾವತ್ತಿನ ದಿವಸ 10/10/2019 ಅಂದರೆ ಈ ವರ್ಷ 1920ನಲ್ಲಿ ಏನು ಮಾಡ್ತಾ ಇದ್ದಾನೆ? ಅವನು ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟು ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದಾನೆ? 15 lakhsಗೆ ಸೇಲ್ ಮಾಡ್ತಾ ಇದ್ದಾನಂತೆ. ಹಾಗಾದರೆ ಪ್ರೀವಿಯಸ್ ಇಯರ್ 1920ನಲ್ಲಿ ಅವನೇನು ಮಾಡ್ತಾ ಇದ್ದಾನೆ? ಸೇಲ್ ಮಾಡ್ತಾ ಇದ್ದಾನೆ. ಹಾಗಾದರೆ ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಅಂದರೆ ಅಸೆಸ್ಮೆಂಟ್ ಇಯರ್ 2021. ಸೊ ಫಸ್ಟ್ ಏನು ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ
ಅಥವಾ ಸೇಲ್ ಪ್ರಾಸಿಡ್ಸ್ ಅಥವಾ ಸೇಲ್ ಪ್ರಾಸಿಡ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಸೇಲ್ ಪ್ರಾಸಿಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್, ಸೇಲ್ ಪ್ರಾಸಿಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಓಕೆ, ಎಷ್ಟಿದೆಯಂತೆ ಸೇಲ್ ಕನ್ಸಿಡರೇಷನ್ ಎಷ್ಟಿದೆಯಂತೆ ಅಂತಂದರೆ, ಎಷ್ಟಕ್ಕೆ ಅವನು ಸೇಲ್ ಮಾಡ್ತಾ ಇರೋದು? 15 ಲಕ್ಷಕ್ಕಂತೆ, 15 lakhs. 15 ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಹಾಗಾದರೆ ಬರೋದು 15 lakhs ಅನ್ನೋದೇ ನೆಟ್ ಸೇಲ್ ಕನ್ಸಿಡರೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೇಲ್ ಪ್ರಾಸಿಡ್ಸಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ನ ಕಳೆದ್ರೆ ಬರೋದು ನೆಟ್ ಸೇಲ್ ಕನ್ಸಿಡರೇಷನ್ ಅಥವಾ ನೆಟ್ ಸೇಲ್ ಪ್ರಾಸಿಡ್ಸ್. ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದ. ಪರ್ಚೇಸ್ ಮಾಡಿರೋದು ಅವನು ಎಷ್ಟಕ್ಕಂತೆ ಸ್ಟೂಡೆಂಟ್ಸ್? 10 lakhsಗಂತೆ. 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದ, 10 lakhsಗೆ ಪರ್ಚೇಸ್ ಮಾಡಿದ್ದ. ಯಾವುದೇ ರೀತಿಯಾದಂಥ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ. ಸೊ 10 lakhs. ಹಾಗಾದರೆ 10 ಲಕ್ಷ ರೂಪಾಯಿನ ಕಳೆದ್ರೆ, 15 ಲಕ್ಷದಲ್ಲಿ 10 ಲಕ್ಷನ ಕಳೆದ್ರೆ ಬರುವಂತಹ 5 ಲಕ್ಷ ಅನ್ನೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದೇ ಎಕ್ಸಂಪ್ಷನ್ ಪಡಿತಾ ಇಲ್ಲ ಇವನು. ಹಾಗಾದರೆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಏನಾಗಿರುತ್ತೆ? 5 lakh ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 2ಗೆ ಹೋಗೋಣ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 2 ಏನಂತ ಹೇಳ್ತಾ ಇದೆ? ಅಪೂರ್ವ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಆನ್ 1/5/2018 ಫಾರ್ ₹5 lakhs. 5 ಲಕ್ಷಕ್ಕೆ ಅಪೂರ್ವ ಏನು ಮಾಡ್ತಾ ಇದ್ದಾಳೆ? ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾ ಇದ್ದಾಳೆ. ಆ ಪರ್ಚೇಸ್ ಮಾಡ್ತಾ ಇರುವಂಥ ರೆಸಿಡೆನ್ಷಿಯಲ್ ಹೌಸ್ನ ಈಗ ಆಕೆ ಏನು ಮಾಡ್ತಾ ಇದ್ದಾಳೆ? ಸೇಲ್ ಮಾಡ್ತಾ ಇದ್ದಾಳೆ. ಯಾವತ್ತಿನ ದಿವಸ? 10/10/19ಕ್ಕೆ. ಎಷ್ಟು ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು? 9 lakhsಗೆ ಕಮಿಷನ್ ಕೊಡ್ತಾ ಇರೋದು. ಸೇಲ್ ಮಾಡುವಾಗ ಕೊಡ್ತಾ ಇರುವಂಥ ಕಮಿಷನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೇಲ್ಸ್ ಕಮಿಷನ್ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 1 lakh rupees ಕೊಡ್ತಾ ಇದ್ದಾಳೆ. ಇಷ್ಟು ಪ್ರಾಬ್ಲಮ್. ಹಾಗಾದರೆ ಪ್ರಾಬ್ಲಮ್ನಲ್ಲಿ ಫಸ್ಟು ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಎಷ್ಟಿದೆ ಅಂತಂದರೆ 9 lakhs ಅಂತೆ. 9 lakhs. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಂತೆ? 1 lakh ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಟ್ ಸೇಲ್ ಪ್ರಾಸೀಡ್ಸ್ ಎಷ್ಟು ಬರುತ್ತೆ ಅಂದರೆ 8 lakhs ಬರುತ್ತೆ ಸ್ಟೂಡೆಂಟ್ಸ್. ಫಾರ್ಮ್ಯಾಟ್ ಹಾಗೆ ಇರಬೇಕು ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಈಕೆ ಪರ್ಚೇಸ್ ಮಾಡಿದ್ದು ಅಂತಂದರೆ 5 lakhಗೆ 5 lakh. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಕಳೆದ ಮೇಲೆ ಬರುವಂತಹ ಅಮೌಂಟ್ನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಕಳಿಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಫಾರ್ಮ್ಯಾಟ್ ಹಾಗೇನೆ ಬರೀರಿ ಸ್ಟೂಡೆಂಟ್ಸ್. ಬರುವಂತಹ 3 lakhs ಇದೆ ಅಲ್ವಾ, ಇದನ್ನೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಯಾವುದೇ ಎಕ್ಸಂಪ್ಷನ್ ಇಲ್ಲ. ಸೊ ಈ 3 lakhsನ ನಾವೇನಂತ ಕರಿತೀರಾ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 2ನೇ ಪ್ರಾಬ್ಲಮ್. ಈಗ ಹೋಗೋಣ 3ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಈಗ ಹೋಗಿರೋದು ನಾವು 3ನೇ ಪ್ರಾಬ್ಲಮ್. 3ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ ಅಂತಂದರೆ, ಅಪೂರ್ವ ಏನು ಮಾಡ್ತಾ ಇದ್ದಾಳೆ? ಪರ್ಚೇಸ್ ಮಾಡ್ತಾ ಇದ್ದಾಳೆ. ಏನನ್ನ? ಒಂದು ರೆಸಿಡೆನ್ಷಿಯಲ್ ಹೌಸ್ನ. ಆ ಹೌಸ್ ಪ್ರಾಪರ್ಟಿನ ಆಕೆ ಸೇಲ್ ಮಾಡ್ತಾ ಇರೋದು 10/10/18ಕ್ಕೆ. ಎಷ್ಟು ಲಕ್ಷಕ್ಕೆ? 5 lakhಗೆ ಸೇಲ್ ಮಾಡ್ತಾ ಇದ್ದಾಳೆ. ಸೇಲ್ ಮಾಡಬೇಕು ಅಂತಂದಾಗ ಆಕೆ ಕೈಲಾಗಲಿಲ್ಲ. ಒಬ್ಬ ಏಜೆಂಟ್ ಅಥವಾ ಕಮಿಷನ್ ಏಜೆಂಟ್ ಅಥವಾ ಬ್ರೋಕರ್ಗೆ ಸಹಾಯದಿಂದ ಆಕೆ ಪರ್ಚೇಸ್ ಮಾಡಿದ್ದಾಳೆ. ಆ ಪರ್ಚೇಸ್ ಮಾಡೋದಕ್ಕೆ 1.5 ಲಕ್ಷ ರೂಪಾಯಿಯಷ್ಟು ಬ್ರೋಕರೇಜ್ ಕೊಟ್ಟಿದ್ದಾಳಂತೆ. ಹಾಗಾದರೆ ಪರ್ಚೇಸ್ ಮಾಡುವಾಗ ಬ್ರೋಕರೇಜ್ ಕೊಡುವಂತಹ ಎಕ್ಸ್ಪೆನ್ಸಸ್, ದಟ್ ಈಸ್ ಪರ್ಚೇಸ್ ಎಕ್ಸ್ಪೆನ್ಸಸ್. ಸುಮ್ಮನೆ ಒಂದು ಉದಾಹರಣೆಗೆ ನೀವೇನೇ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ? ಒಂದು ಮನೆನ ತೊಗೊತೀರಾ, 10 ಲಕ್ಷಕ್ಕೆ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಈ ಪರ್ಚೇಸ್ ಮಾಡಬೇಕು ಅಂದಾಗ ಒಬ್ಬ ಬ್ರೋಕರ್ನ ಸಹಾಯದಿಂದ ನೀವು ಇದು ಮಾಡಿದ್ರೆ ಆ ಬ್ರೋಕರ್ಗೆ 1 ಲಕ್ಷ ರೂಪಾಯಿಯಷ್ಟು ಕಮಿಷನ್ ಅಥವಾ ಬ್ರೋಕರೇಜ್ ಕೊಟ್ಟಿದ್ದೀರ. ಹಾಗಾದರೆ ನಾನು ನೆಕ್ಸ್ಟ್ ಡೇ ನಿಮ್ಮ ಮನೆಗೆ ಬಂದಾಗ ಆ ಮನೆ ಬೆಲೆ ಏನಾಯ್ತಪ್ಪ ರೇಟ್ ಅಂತಂದರೆ ನೀವು ಹೇಳ್ತೀರಾ 11 ಲಕ್ಷ ರೂಪಾಯಿ ಆಯಿತು ಮನೆಗೆ ಅಂತ ಹೇಳ್ತೀರಾ. ಹೌದೋ ಇಲ್ವೋ? ಏಕೆ? 10 ಲಕ್ಷ ರೂಪಾಯಿಯಷ್ಟು ಯಾರ ಹತ್ರ ನೀವು ಕೊಂಡ್ಕೊಂಡ್ರು ಅವನು ಕೊಟ್ಟಿದ್ದೀರಾ, ಮತ್ತು ಕೊಂಡ್ಕೊಂಡಿದ್ದಕ್ಕೆ ಕಮಿಷನ್ ಆಗಿ 1 ಲಕ್ಷ ಕೊಟ್ಟಿದ್ದೀರಾ. ಟೋಟಲಿ ಈ ಕಮಿಷನ್ ಅಂದರೆ ಪರ್ಚೇಸ್ ಮಾಡೋದಕ್ಕಾಗಿರುವಂಥ ಖರ್ಚು ಯಾವುದಕ್ಕೆ ಆ್ಯಡ್ ಆನ್ ಆಗುತ್ತೆ ಸ್ಟೂಡೆಂಟ್ಸ್? ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಆಗುತ್ತೆ. ಹಾಗಾದರೆ 5 ಲಕ್ಷ ರೂಪಾಯಿಯಷ್ಟು
5 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿರೋದು ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ 1.5 ಲಕ್ಷ ರೂಪಾಯಿನ ಸೇರಿಸಿದ್ರೆ 6,50,000 ರೂಪಾಯಿ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಈ ಮನೆನ ಆಕೆ ಏನು ಮಾಡ್ತಾ ಇದ್ದಾಳೆ, ಸೇಲ್ ಮಾಡ್ತಾ ಇದ್ದಾಳೆ. ಯಾವಾಗ? 1/4/19. 1/4/19 ಅಂತಂದರೆ 1920 ಪ್ರೀವಿಯಸ್ ಇಯರ್ನಲ್ಲಿ ಆಕೆ ಸೇಲ್ ಮಾಡ್ತಾ ಇದ್ದಾಳೆ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾಳೆ? 15 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದಾಳೆ. ಆ 15 ಲಕ್ಷಕ್ಕೆ ಆಕೆ ಸೇಲ್ ಮಾಡ್ತಾ ಇದ್ದಾಳೆ ಅಂತಂದರೆ ಆ ಸೇಲ್ ಮಾಡೋದಕ್ಕೆ ಆಗಿರುವಂತಹ ಖರ್ಚು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಎಷ್ಟಂತೆ ಸ್ಟೂಡೆಂಟ್ಸ್? 1,00,000 ಅಂತ. ಹಾಗಾದರೆ ಅಪೂರ್ವ ಪರ್ಚೇಸ್ ಮಾಡ್ತಾ ಇದ್ದಾಳೆ ಹೌಸ್ ಪ್ರಾಪರ್ಟಿನ 10/10/18ಕ್ಕೆ. ಎಷ್ಟು? 5 ಲಕ್ಷ ರೂಪಾಯಿ. ಇಲ್ಲಿ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋದು ಮರ್ತಿದ್ದೆ. ಫಸ್ಟ್ ನಾವು ಈ ಅಸೆಟ್, ರೆಸಿಡೆನ್ಷಿಯಲ್ ಹೌಸ್ ಅನ್ನೋದು ಯಾವ ಅಸೆಟ್ ಅಂತ ಮೊದಲು ಡಿಸೈಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನೋದು ಗೊತ್ತಾಗ್ಬಿಟ್ಟಿದೆ, ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗಿದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡು ನಾನು ಮುಂದಕ್ಕೆ ಹೋಗಿದ್ದೆ. 2 ಪ್ರಾಬ್ಲಮ್ ಆದಮೇಲೆ ಈ 3ನೇ ಪ್ರಾಬ್ಲಮ್ ನನಗೂ ಜ್ಞಾನೋದಯ ಆಯಿತು. ನಿಮ್ಗೆ ಅದನ್ನು ಮತ್ತೊಂದ್ಸಲ ರಿವೈಸ್ ಮಾಡಿಬಿಟ್ಟೆ ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಅಂತಂದರೆ ಫಸ್ಟ್ ಇದು ಕ್ಯಾಪಿಟಲ್ ಅಸೆಟಾ ಅಲ್ವಾ ಹೌದಾ ಅಂತ ಮೊದಲು ಡಿಸೈಡ್ ಮಾಡಬೇಕು ಸ್ಟೂಡೆಂಟ್ಸ್. ಹೌಸ್ ಪ್ರಾಪರ್ಟಿ ಅನ್ನೋದು ಕ್ಯಾಪಿಟಲ್ ಅಸೆಟಾ ಅಲ್ವಾ? ಹೌದು. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಅಂತ ಡಿಸೈಡ್ ಮಾಡಬೇಕು ಅಂತಂದರೆ ಎಷ್ಟು ವರ್ಷ ಪೀರಿಯಡ್ ಆಫ್ ಹೋಲ್ಡಿಂಗ್ ಇರಬೇಕು ಸ್ಟೂಡೆಂಟ್ಸ್? ಎಷ್ಟು ವರ್ಷ ಪೀರಿಯಡ್ ಆಫ್ ಹೋಲ್ಡಿಂಗ್ ಇರಬೇಕು ಅಂತಂದರೆ 2 ವರ್ಷ ಸ್ಟೂಡೆಂಟ್ಸ್. ಎಷ್ಟು ವರ್ಷ? 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. 2 ವರ್ಷಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ರೆಸಿಡೆನ್ಷಿಯಲ್ ಹೌಸ್. ಅದೇ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮತ್ತು ಅನ್ಲಿಸ್ಟೆಡ್ ಶೇರ್ಸ್ ಏನಾದ್ರು ಆಗಿತ್ತು ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ಎಷ್ಟು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ತಿಳಿಯೋದಕ್ಕೋಸ್ಕರ 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್, 2 ವರ್ಷ ಆದಮೇಲೆ ಆಗಿದ್ರೆ ನೋಡ್ರಿ ಇಲ್ಲಿ 18ರಲ್ಲಿ 10/10/18 ಪರ್ಚೇಸ್ ಮಾಡಿದ್ದು 1/4/19 ಅಂದರೆ 2 ವರ್ಷದೊಳಗಾಗೇನೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿತ್ತು ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇಂದಿನ ಪ್ರಾಬ್ಲಮ್ ನೋಡಿದಾಗೂ ಕೂಡ ಅಲ್ಲೂ ಕೂಡ ಏನಾಗಿತ್ತು? ರೆಸಿಡೆನ್ಷಿಯಲ್ ಹೌಸ್ ಆಗಿತ್ತು ಸ್ಟೂಡೆಂಟ್ಸ್. ಆ ರೆಸಿಡೆನ್ಷಿಯಲ್ ಹೌಸ್ ಆಗಿದ್ರೆ ಇದು ಕ್ಯಾಪಿಟಲ್ ಅಸೆಟಾ ಅಲ್ವಾ ಅಂದರೆ ಹೌದು, ಇದು ಕ್ಯಾಪಿಟಲ್ ಅಸೆಟ್ ಆಗಿದೆ. ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟಿರಬೇಕು? 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 2 ವರ್ಷಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿತ್ತು ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಇಲ್ಲಿ 1/5/18ಕ್ಕೆ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 10/10/19 ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಹಿಂದಿನ ದಿವಸಕ್ಕೆ ತೊಗೊಬೇಕಾಗಿರುತ್ತೆ. 9/10/2019 ಅಂದರೆ 2 ವರ್ಷದ ಒಳಗಾಗಿ ಅಂದರೆ ಲೆಸ್ ದ್ಯಾನ್ 2 ಇಯರ್ಸ್ ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿತ್ತು ಸ್ಟೂಡೆಂಟ್ಸ್. ಅದೇ ರೀತಿ ಫಸ್ಟ್ ಪ್ರಾಬ್ಲಮ್ನ ನೀವು ನೋಡಿದಾಗ ರಿಲಯನ್ಸ್ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಅದು ರಿಲಯನ್ಸ್ ಕಂಪನಿ ಶೇರ್ಸ್ ಲಿಸ್ಟೆಡ್ ಶೇರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಲಿಸ್ಟೆಡ್ ಶೇರ್ಸ್ ಆಗಿರೋ ಅಂಥದ್ದು ಏನಂತ ಕರಿತೀರ ಸ್ಟೂಡೆಂಟ್ಸ್? ಇದನ್ನು ನಾವು ಫಿನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈ ಫಿನಾನ್ಷಿಯಲ್ ಅಸೆಟ್ ಲಾಂಗ್ ಟರ್ಮ ಶಾರ್ಟ್ ಟರ್ಮ ಅಂತ ಡಿಸೈಡ್ ಮಾಡಬೇಕು ಅಂದರೆ 1 ಇಯರ್ಗಿಂತ ಜಾಸ್ತಿ ಇತ್ತು ಅಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 1 ಇಯರ್ಗಿಂತ ಅದು ಕಡಿಮೆ ಅಥವಾ ಈಕ್ವಲ್ ಆಗಿತ್ತು ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನಾವು ನೋಡುವ 11/11/2018ಕ್ಕೆ ಪರ್ಚೇಸ್ ಮಾಡಿದ್ದು, 11/11/2018ಕ್ಕೆ ನಾವು ಪರ್ಚೇಸ್ ಮಾಡಿದ್ದು, ಅದನ್ನು ಸೇಲ್ ಮಾಡ್ತಾ ಇರೋದು 10/10/19ಕ್ಕೆ. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ನ ತೊಗೊಳ್ಳುವಾಗ ನಾವೇನು ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 9 ತೊಗೊಬೇಕಾಗಿರುತ್ತೆ. ಹಾಗಾದರೆ 11ನೇ ತಿಂಗಳಲ್ಲಿ ಪರ್ಚೇಸ್ ಮಾಡಿದ್ದು 10ನೇ ತಿಂಗಳಲ್ಲೇ ಸೇಲ್ ಮಾಡಿಬಿಟ್ಟಿದ್ದಾರೆ ಅಂದರೆ 1 ವರ್ಷದ ಒಳಗಾಯಿತು ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ ಸ್ಟೂಡೆಂಟ್ಸ್. 1 ವರ್ಷದ ಒಳಗಾಗೇನೆ ಸೇಲ್ ಮಾಡಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಅದಕ್ಕೋಸ್ಕರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಈಗ 3ನೇ ಪ್ರಾಬ್ಲಮ್ನಲ್ಲಿ ಇದ್ವಿ. 3ನೇ ಪ್ರಾಬ್ಲಮಲ್ಲೂ ಕೂಡ ಇದು ರೆಸಿಡೆನ್ಷಿಯಲ್ ಹೌಸ್ನ ಅನ್ನೋದನ್ನ ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅನ್ನೋದಕ್ಕೆ ಏನು ನೋಡಬೇಕಾಗಿರುತ್ತೆ ಸ್ಟೂಡೆಂಟ್? ಪೀರಿಯಡ್ ಆಫ್ ಹೋಲ್ಡಿಂಗ್ 2 ಇಯರ್ಸ್ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 2 ಇಯರ್ಸ್ಗಿಂತ ಜಾಸ್ತಿ ಇರೋದ್ರಿಂದ ಅದು ಲಾಂಗ್ ಟರ್ಮ್ ಆಗಿರುತ್ತೆ. 2 ಇಯರ್ಸ್ಗಿಂತ ಅಥವಾ 2 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಇಲ್ಲಿ ಪರ್ಚೇಸ್ ಮಾಡಿರುವಂತಹ ಡೇಟ್
10/10/18 ಸೇಲ್ ಮಾಡಿರುವಂತಹ ಡೇಟ್ 1/1/4/2019. ಹೌದಾ? ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ನ ನಾವು ತಗೊಬೇಕು ಅಂದಾಗ ಇದರ ಹಿಂದಿನ ದಿವಸ ತಗೊಬೇಕಾಗಿರುತ್ತೆ, ಅಂದರೆ 31 ಮಾರ್ಚ್ 19. ಹಾಗಾದರೆ ಈ ಡೇಟಿಂದ ಈ ಡೇಟ್ವರೆಗೂ ಸುಮಾರು 5 ತಿಂಗಳು 20 ದಿವಸ ಆಗಿರ್ಬೋದೇನೋ ಮೋಸ್ಟ್ಲಿ. ಅಂದರೆ ಲೆಸ್ ದ್ಯಾನ್ ಯಾವುದೋ ರೆಸಿಡೆನ್ಷಿಯಲ್ ಹೌದಲ್ವಾ, ಲೆಸ್ ದ್ಯಾನ್ 2 ಇಯರ್ಸ್ ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ ಅಂತಂದರೆ ನಾವೇನು ಮಾಡಬೇಕಾಗಿರುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ, ಸೇಲ್ ಮಾಡಿರೋದು ಎಷ್ಟಕ್ಕೆ, ಅಂದರೆ ಅದನ್ನೇನಂತ ಕರಿತೀರಾ, ಸೇಲ್ ಪ್ರಾಫಿಟ್ಸ್ ಅಂತ ಆದರೂ ಕರಿತೀರಾ, ಸೇಲ್ ಕನ್ಸಿಡ್ರೇಷನ್ ಅಂತ ಆದರೂ ಕರಿತೀರಾ, ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್ ಅಂತ ಆದರೂ ಕರಿತೀರಾ. ಹಾಗಾದರೆ ಸೇಲ್ ಪ್ರಾಫಿಟ್ಸ್ ಅಥವಾ ಸೇಲ್ ಕನ್ಸಿಡ್ರೇಷನ್ ಎಷ್ಟು ಅಂತಂದರೆ 15 ಲಕ್ಷ ಅಂತೆ ಸ್ಟೂಡೆಂಟ್ಸ್. 15 ಲಕ್ಷಕ್ಕೆ ಸೇಲ್ ಮಾಡಿರೋದು. ಆ ಸೇಲ್ ಮಾಡೋದಕ್ಕೆ ಆಗಿರುವಂತಹ ಖರ್ಚು ಎಷ್ಟು ಅಂದರೆ 1 ಲಕ್ಷ ಅಂತೆ. 1 ಲ್ಯಾಕ್ ರುಪೀಸ್ ಅಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚನ್ನು ಕಳಿಬೇಕಾಗಿರುತ್ತೆ. ಬರೋ 14 ಲಕ್ಷ ಇದೆ ಅಲ್ವಾ, ಇದನ್ನೇ ನಾವು ನೆಟ್ ಸೇಲ್ ಪ್ರಾಫಿಟ್ಸ್ ಅಥವಾ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಇದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳಿಬೇಕು. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಅಂದರೆ ಅವನು 5 ಲ್ಯಾಕ್ಗೆ ಪರ್ಚೇಸ್ ಮಾಡಿದ್ದು, ಪ್ಲಸ್ ಪರ್ಚೇಸ್ ಮಾಡುವಾಗ ಬ್ರೋಕರೇಜ್ ಕೊಟ್ಟಿದ್ದಾನೆ 1,50,000. ಅದು ಕಾಸ್ಟ್ ಆಫ್ ಅಕ್ವಿಸಿಷನ್ನ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಅದು 6,50,000 ಅನ್ನೋದು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ. ಹಾಗಾದರೆ ಬರುವಂಥ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂತಂದರೆ 14 ಲಕ್ಷ ಮೈನಸ್ 6.5 ಲ್ಯಾಕ್ಸ್ ಅಂದರೆ ಬರೋದು 7,50,000. ಯಾವುದೇ ರೀತಿಯಾದಂಥ ಎಕ್ಸಂಪ್ಷನ್ ಪಡಿತಿಲ್ಲ. ಎಕ್ಸಂಪ್ಷನ್ ಮುಂದಿನ ತರಗತಿಗಳಲ್ಲಿ ಹೇಳ್ಕೊಡ್ತೀನಿ. ಇನ್ನೂ ಒಂದು 4 ತರಗತಿಗಳು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಂಪ್ಯೂಟ್ ಮಾಡೋದ್ರಲ್ಲಿ ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಸೊ ಅದನ್ನು ಕಾಂಪ್ಯೂಟ್ ಮಾಡಿದ ನಂತರ ಎಕ್ಸಂಪ್ಷನ್ಸ್ಗೆ ಹೋಗ್ತೀನಿ ಸ್ಟೂಡೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಂಪ್ಷನ್ಸ್. ಅಲ್ಲಿವರೆಗೂ ಕೂಡ ಫಾರ್ಮೆಟ್ನಲ್ಲಿ ನೀವು ಲೆಸ್ ಎಕ್ಸಂಪ್ಷನ್ ಡ್ಯಾಶ್ ಅಂತ ಹಾಕ್ಬಿಟ್ಟಿದೆ. ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಬರುತ್ತೆ 7,50,000. ಇದನ್ನೇನಂತ ಕರಿತೀರಾ, ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 3ನೇ ಪ್ರಾಬ್ಲಮ್. ಹಾಗಾದ್ರೆ ಹೀಗೆ ಹೋಗೋಣ 4ನೇ ಪ್ರಾಬ್ಲಮ್. 4ನೇ ಪ್ರಾಬ್ಲಮ್ ಏನು ಹೇಳ್ತಿದೆ ಫಸ್ಟ್ ಅದನ್ನು ನೋಡ್ಬಿಡುವ. ಹಾಗಾದರೆ ಇದು 4ನೇ ಪ್ರಾಬ್ಲಮ್. ಏನು ಹೇಳ್ತಿದೆ, ಬಿಂದು ಅಂತೆ. ಏನಂತೆ ಸಮಾಚಾರ ಬಿಂದುದು? ಪರ್ಚೇಸ್ ಮಾಡ್ತಾ ಇದ್ದಾಳಂತೆ ಬಿಂದು. ಏನನ್ನ ಪರ್ಚೇಸ್ ಮಾಡ್ತಾ ಇದ್ದಾಳೆ? ಒಂದು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ದಾಳೆ. ಪರ್ಚೇಸ್ ಮಾಡ್ತಿರೋದು ಯಾವಾಗ ಪರ್ಚೇಸ್ ಮಾಡ್ತಿದ್ದಾಳೆ? ಪರ್ಚೇಸ್ ಮಾಡ್ತಿರೋದು 1/10/2018. ಅದನ್ನ ಸೇಲ್ ಮಾಡ್ತಾ ಇರೋದು ಯಾವಾಗಂತೆ? ಸೇಲ್ ಮಾಡ್ತಾ ಇರುವಂತಹ ಡೇಟ್ನ ಇಂದಿನ ದಿನ ತಗೊಬೇಕು, 30/12/19. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೂ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್, 2 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಲಾಂಗ್ ಟರ್ಮ್. ಹಾಗಾದರೆ 10/18ರಿಂದ 10/19 1 ವರ್ಷ, 10/19ರಿಂದ 10/20 ಇನ್ನೊಂದು ವರ್ಷ. 20ನೇ ಇಸ್ವಿ ಒಳಗಡೆನೆ ಸೇಲ್ ಮಾಡಿಬಿಟ್ಟಿದ್ದಾಳೆ. ಹಾಗಾದರೆ ಲೆಸ್ ದ್ಯಾನ್ 2 ಇಯರ್ಸ್ ಆಯಿತು. ಹಾಗಾದ್ರೆ ಇದೇನಾಗಿರುತ್ತೆ ಸ್ಟೂಡೆಂಟ್ಸ್? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಏನಾಗಿರುತ್ತೆ? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಫಸ್ಟ್ ಇದನ್ನು ಡಿಸೈಡ್ ಮಾಡಿದ್ವಿ. ಹಾಗಾದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಬೇಕು ಅನ್ನೋ ವಿಚಾರ ಗೊತ್ತಾಯಿತು. ಹೌಸ್ ಪ್ರಾಪರ್ಟಿ ಅನ್ನೋದು ಕ್ಯಾಪಿಟಲ್ ಅಸೆಟ್, ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತ ನೋಡಬೇಕು. ಪರ್ಚೇಸ್ ಮಾಡಿರೋ ಡೇಟಿಂದ ಸೇಲ್ ಮಾಡಿರುವಂತಹ ಹಿಂದಿನ ಒಂದು ದಿನದ ಡೇಟ್ವರೆಗೂ ಕೂಡ 2 ವರ್ಷ ಅಥವಾ 2 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಲಾಂಗ್ ಟರ್ಮ್, ಕಡಿಮೆ ಇದ್ರೆ ಅಂತಂದರೆ ಶಾರ್ಟ್ ಟರ್ಮ್. ಜಾಸ್ತಿ ಇದ್ರೆ ಲಾಂಗ್ ಟರ್ಮ್, ಕಡಿಮೆ ಇದ್ರೆ ಶಾರ್ಟ್ ಟರ್ಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಸೊ ಹಾಗಾದರೆ ಪರ್ಚೇಸ್ ಮಾಡಿರೋದು 6 ಲಕ್ಷಕ್ಕೆ, ಪರ್ಚೇಸ್ ಮಾಡುವಾಗ ಕಮಿಷನ್ ಕೊಟ್ಟಿರೋದು 1.5 ಲಕ್ಷ. ಇದರ ಜೊತೆಗೆ ಯಾವಾಗ
ತಗೊಂಡಿದ್ದು ಎರಡು ತಿಂಗಳಲ್ಲೇ ಒಂದಲ್ಲ ಎರಡು ರೂಮ್ನ ಕನ್ಸ್ಟ್ರಕ್ಟ್ ಮಾಡಿದಳಂತೆ. ಅದಕ್ಕಾಗಿರುವಂತಹ ಖರ್ಚು ಎಷ್ಟಾಗಿದೆಯಂತೆ ಸ್ಟೂಡೆಂಟ್ಸ್? 4 lakhs rupees ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಏನಂತ ಹೇಳಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಇಂಪ್ರೂವ್ಮೆಂಟ್. ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 4 lakhs ಅಷ್ಟು ಮಾಡಿದಾರಂತೆ. ಅದನ್ನು ಸೇಲ್ ಮಾಡಿರೋದು 18 ಲಕ್ಷಕ್ಕಂತೆ. ಸೇಲ್ ಮಾಡುವಾಗ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರೋದು 2 lakhs ಆಗಿದೆಯಂತೆ ಸ್ಟೂಡೆಂಟ್ಸ್. ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ನೀಲಿ ಚಿತ್ರ ನಿಮ್ಗೆ ಗೊತ್ತಾಯಿತು. ಹಾಗಾದ್ರೆ ಈಗ ನಾವು ಅದನ್ನು ಸಿಂಪ್ಲಿಫೈ ಮಾಡಿದ್ದೇ ಆದರೆ, ಸಿಂಪ್ಲಿಫೈ ಅಲ್ಲ ಸೊಲ್ಯೂಷನ್ ಮಾಡಿದ್ದೇ ಆದರೆ, ಸೇಲ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಸೀಡ್ಸ್ ಎಷ್ಟಕ್ಕೆ ಸೇಲ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ನೀವು ಅಂತಂದರೆ 18 ಲಕ್ಷಕ್ಕಂತೆ. 18 ಲಕ್ಷ. 18 ಲಕ್ಷಕ್ಕೆ ಎಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ದೀರಾ ಅಂತಂದರೆ 2 lakhs ಅಷ್ಟು ಮಾಡ್ತಾ ಇದ್ದೀರಂತೆ ಸ್ಟೂಡೆಂಟ್ಸ್. ಹಾಗಾದರೆ ಬರೋದು 16 ಲಕ್ಷ ರೂಪಾಯಿ ಅಂತ ಏನು ಹೇಳ್ತೀರಾ? ಇದೇನೆ ನೆಟ್ ಸೇಲ್ ಕನ್ಸಿಡರೇಷನ್ ಅಥವಾ ನೆಟ್ ಸೇಲ್ ಪ್ರಾಫಿಟ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ ಆಕೆ ಪರ್ಚೇಸ್ ಮಾಡಿರೋದು 6 ಲಕ್ಷಕ್ಕೆ ಪ್ಲಸ್ ಅದಕ್ಕೆ ಏನು ಮಾಡ್ತಿರೋದು? ಬ್ರೋಕರೇಜ್ ಕೊಟ್ಟಿರೋದು 1,50,000. ಹಾಗಾದರೆ ಬರುವಂತಹದ್ದು 7,50,000 ಅನ್ನೋದು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿದೆ ಸ್ಟೂಡೆಂಟ್ಸ್. ಇದನ್ನು ನಾವೇನು ಮಾಡಬೇಕು? ಬ್ರ್ಯಾಕೆಟ್ ಮುಖಾಂತರ ತೋರಿಸ್ಬೇಕು. ಅಂದರೆ ಅರ್ಥ ಏನು? ಕಳಿಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಫಾಸ್ಟ್ ಆಗಿರುವಾಗ ಆ್ಯಡ್ ಮಾಡೋದು ದೊಡ್ಡ ಬಟನ್ ಕೊಟ್ಟಿರ್ತಾನೆ, ಕ್ಯಾಲ್ಕುಲೇಟರಲ್ಲಿ ದೊಡ್ಡದಾಗಿ ಒತ್ತಿದ್ರೆ ಮಾರ್ಕ್ಸ್ ದೊಡ್ಡದಾಗಿ ಬರುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರನೇ ಬ್ರ್ಯಾಕೆಟ್ನ ಉಪಯೋಗಿಸಿ ಅನ್ನೋದು. ಅಥವಾ ಇನ್ನರ್ ಕಾಲಮಲ್ಲಿ ಬರೀರಿ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2 ರೂಮ್ನ ಆ್ಯಡ್ ಮಾಡಿದಾನಂತೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಂತೆ ಸ್ಟೂಡೆಂಟ್ಸ್? 4 lakh ಅಂತೆ. ಹಾಗಾದರೆ 4 lakh ಅನ್ನೋದನ್ನು ಕೂಡ ಏನು ಮಾಡಬೇಕು ಸ್ಟೂಡೆಂಟ್ಸ್? ಕಳಿಬೇಕು ಅನ್ನೋದನ್ನು ಬ್ರ್ಯಾಕೆಟ್ನಲ್ಲಿ ತೋರಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 16 ಲಕ್ಷದಲ್ಲಿ 7,50,000 ಮತ್ತು 4 ಲಕ್ಷನ ಕಳೆದ್ರೆ ಬರುವಂತಹದ್ದು 4,50,000. 4,50,000 ಅನ್ನೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗಿರುತ್ತೆ? ಎಕ್ಸಂಪ್ಷನ್ನ ಕ್ಲೈಮ್ ಮಾಡಿದ್ಮೇಲೆ ಬರುವಂತಹದನ್ನೇ 4,50,000 ಅನ್ನೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೋಗೋಣ. 4ನೇ ಪ್ರಾಬ್ಲಮ್ ಗೊತ್ತಾಯಿತು ಅಂತ ತಂದ್ಕೊಂಡೆ. ಈಗ ಹೋಗೋಣ 5ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ನಾವು ಮಾಡಬೇಕಾಗಿರೋದು 5th ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 5th ಪ್ರಾಬ್ಲಮಲ್ಲಿ ಏನು ಕೇಳ್ತಿದ್ದಾನೆ ಒಂದ್ಸಲಿ ನೋಡುವ ಸ್ಟೂಡೆಂಟ್ಸ್. ಓಕೆ, 5th ಪ್ರಾಬ್ಲಮ್. 5th ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾನಂತೆ? ಪಪ್ಪು ಓನಂತೆ ಪಪ್ಪು ಕತೆ. ಪಪ್ಪು ಏನು ಪರ್ಚೇಸ್ ಮಾಡಿದಾರಂತೆ? ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾರಂತೆ. ಯಾವಾಗಂತೆ ಪರ್ಚೇಸ್ ಮಾಡಿರೋದು? 11/5/2018ಕ್ಕೆ. ಹಾಗಾದರೆ 11/5/2018ಕ್ಕೆ ಪರ್ಚೇಸ್ ಮಾಡಿರೋದು 10/4/2019 ಸೇಲ್ ಮಾಡಿರೋದು. ಒಂದಿನ ಹಿಂದೆ ತಗೊಂಡ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 9/4. ಹಾಗಾದರೆ 18ನೇ ಇಸ್ವಿನಲ್ಲಿ ಪರ್ಚೇಸ್ ಮಾಡಿರೋದು 19ನೇ ಇಸ್ವಿನಲ್ಲಿ ಸೇಲ್ ಮಾಡಿದ್ದಾನೆ ಅಂತಂದರೆ 2 ವರ್ಷಕ್ಕಿಂತ ಏನಾಗಿದೆ? ಕಡಿಮೆ ಆಗಿದೆ. ಹಾಗಾದರೆ ಇದು ರೆಸಿಡೆನ್ಷಿಯಲ್ ಹೌಸ್ ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನಾಗಿರ್ಬೇಕು ಸ್ಟೂಡೆಂಟ್ಸ್? 2 ವರ್ಷ. ಹಾಗಾದರೆ ಇದನ್ನು ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಸೇಲ್ ಮಾಡಿದರಂತೆ. ಆ ಸೇಲ್ ಮಾಡಿದಿರೋ ಅಸೆಟ್ನ ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ ಅಂತೆ? 7 ಲಕ್ಷಕ್ಕಂತೆ. 7 ಲಕ್ಷಕ್ಕೆ ಪರ್ಚೇಸ್ ಮಾಡಿದಾಗ ಕಮಿಷನ್ ಅಥವಾ ಬ್ರೋಕರೇಜ್ ಕೊಟ್ಟಿರೋದು 10% ಅಂತೆ ಸ್ಟೂಡೆಂಟ್ಸ್. ಸೊ ಆ ಒಂದು ಅಸೆಟ್ನ ಪರ್ಚೇಸ್ ಮಾಡಿದ ನಂತರ ಅವರು 1/1/2019 ಏನು ಮಾಡಿದಾರಂತೆ? ಫಸ್ಟ್ ಫ್ಲೋರ್ನ ಆ್ಯಡ್ ಮಾಡ್ತಾನಂತೆ ಸ್ಟೂಡೆಂಟ್ಸ್. ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಾನಂತೆ? 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನಂತೆ. ಅದು ನಾವು ಕರಿತೀವಿ ಇಂಪ್ರೂವ್ಮೆಂಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ.
ಅದನ್ನು ಸೇಲ್ ಮಾಡ್ತಾ ಇರೋದು 10/4/19 ಅಂದರೆ ಈ ವರ್ಷದಲ್ಲಿ ಎಷ್ಟು ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು 20 ಲಕ್ಷಕ್ಕಂತೆ. ಬ್ರೋಕರೇಜ್ ಕೂಡ 10%. ಪರ್ಚೇಸ್ ಮಾಡುವಾಗ ಬ್ರೋಕರೇಜ್ ಕೊಡ್ತಾನೆ, ಸೇಲ್ ಮಾಡುವಾಗೂ ಕೂಡ ಬ್ರೋಕರೇಜ್ ಕೊಡ್ತಾನಂತೆ ಪಪ್ಪು ಪಾಪ. ಸೊ ಅವನ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಎಷ್ಟು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತಂದರೆ ಫಸ್ಟು ಏನು ತೊಗೊಬೇಕು ಸ್ಟೂಡೆಂಟ್ಸ್, ಸೇಲ್ ಪ್ರಾಫಿಟ್ಸ್ ಅಥವಾ ಸೇಲ್ ಕನ್ಸಿಡರೇಷನ್. ಪಪ್ಪು ಮಾರಿರುವಂಥ ರೆಸಿಡೆನ್ಷಿಯಲ್ ಹೌಸ ಎಷ್ಟಕ್ಕೆ ಮಾರಿರೋದು 20 ಲಕ್ಷಕ್ಕೆ, 20 lakhs. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನು ಮಾಡಿದಾನ 10% ಅಂತೆ. ಯಾವುದ್ರ ಮೇಲೆ 10%? ಸೇಲ್ಸ್ ಮಾಡ್ತಾ ಇರೋದ್ರ ಮೇಲೆ ಕಮಿಷನ್ ಕೊಡ್ತಾ ಇದ್ದೀರಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೇಲೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 20 lakhs. ಹಾಗಾದರೆ 20 lakhs ಮೇಲೆ ಎಷ್ಟು ಪರ್ಸೆಂಟು? 10% ಅಂತೆ ಸ್ಟೂಡೆಂಟ್ಸ್. ಅಂದರೆ 2 lakhs. ಕಳೆದ್ರೆ ಬರೋದು 18 ಲಕ್ಷ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ ಎಷ್ಟಕ್ಕೆ ಅವ್ನು ಪರ್ಚೇಸ್ ಮಾಡಿದ್ದು ಅಂತಂದರೆ 7 ಲಕ್ಷಕ್ಕಂತೆ 7 lakh. 7 lakh ಪ್ಲಸ್ ಕಮಿಷನ್ ಎಷ್ಟು ಕೊಡ್ತಾ ಇದ್ದಾನಂತೆ? 10% ಅಂತೆ. ಯಾವುದ್ರ ಮೇಲೆ? ಸೇಲ್ಸ್ ಮಾಡೋದಕ್ಕೆ ಅಲ್ಲಲ್ಲ, ಪರ್ಚೇಸ್ ಮಾಡೋದಕ್ಕಂತೆ. ಪರ್ಚೇಸ್ ಮಾಡೋದಕ್ಕೆ ಅಂದರೆ ಇದ್ರ ಮೇಲೆ 7 lakh ಮೇಲೆ 10% ಅಂತಂದರೆ 70,000. ಕೂಡಿದ್ರೆ ಬರುವಂತಹದ್ದು 7,70,000. ಇನ್ನರ್ ಕಾಲಮಲ್ಲಿ ಇಟ್ಕೊಂಬಿಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆಚ ಕಡೆ ಇಕ್ಕಿದ್ರೆ ನೀವು ಬ್ರ್ಯಾಕೆಟ್ ಹಾಕಬೇಕು. ಬ್ರ್ಯಾಕೆಟ್ ಹಾಕಲ್ಲ ಅನ್ನೋದು ಒಂದು ನಂಬಿಕೆ ನನಗಿರೋದ್ರಿಂದ ಇನ್ನರ್ ಕಾಲಮ್ ಮೇಂಟೈನ್ ಮಾಡಿ ಮೊದಲಿಂದಾನೆ ಅಂತ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಮಾಡ್ತಾ ಇದ್ದಾನಂತೆ? 1/1/19ಕ್ಕೆ ಅವನು 2 ಲಕ್ಷ ರೂಪಾಯಿಯಷ್ಟು ಏನು ಮಾಡ್ತಾ ಇದ್ದಾನೆ? ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾನಂತೆ 2 ಲಕ್ಷ ರೂಪಾಯಿ. ಎರಡನ್ನೂ ಆ್ಯಡ್ ಮಾಡಿ ಬರುವಂತಹದ್ದು 9,70,000, 9,70,000. ಏನು ಮಾಡಬೇಕಿವ ನೀವು? ಒಂದೇ ಅಮೌಂಟ್ ಇರೋದು ಕಳಿತೀರಾ. 18 ಲಕ್ಷ ಮೈನಸ್ 9,70,000 ಬರುವಂತಹದ್ದು 8,30,000. ಎಕ್ಸಂಪ್ಷನ್ ಏನು ಇಲ್ಲ. ಸೊ ಅದಕ್ಕೋಸ್ಕರ 8,30,000 ಅನ್ನೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದೇನೋ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 5ನೇ ಪ್ರಾಬ್ಲಮ್. ಹಾಗಾದರೆ ಹೋಗುವ 6ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 5ನೇ ಪ್ರಾಬ್ಲಮ್ ಮುಗಿಸಿದ್ವಿ. ಈಗ ಇವಾಗ ನಾವು ಮಾಡೋಕ್ಕೆ ಹೊರಟಿರೋದು 6th ಪ್ರಾಬ್ಲಮ್. ಏನಂತೆ 6th ಪ್ರಾಬ್ಲಮ್ ಹೇಳ್ತಿರೋ ಅಂತಹದ್ದು? Raj purchased a house property for rupees 11 lakhs on 5/5/2018. ಹಾಗಾದರೆ 5/5/2018ಕ್ಕೆ ಹೌಸ್ ಪ್ರಾಪರ್ಟಿನ ರಾಜ್ ಅನ್ನೋನು ಪರ್ಚೇಸ್ ಮಾಡಿದಾನಂತೆ ಸ್ಟೂಡೆಂಟ್ಸ್. ದ ಸೇಮ್ ಈಸ್ ಸೋಲ್ಡ್ ಫಾರ್ rupees 25 lakhs. ಅದನ್ನೇ 25 lakhಗೆ ಸೇಲ್ ಮಾಡ್ತಾ ಇದ್ದಾನಂತೆ ಸ್ಟೂಡೆಂಟ್ಸ್. ಎಷ್ಟು? ಯಾವತ್ತು? 10/10/2019. ಹಾಗಾದರೆ ಫಸ್ಟ್ ನಾವು ಡಿಸೈಡ್ ಮಾಡಬೇಕಾಗಿರೋದು ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದಕ್ಕೆ ಯಾವುದರ ಮೊರೆ ಹೋಗಬೇಕು? ಹೌಸ್ ಪ್ರಾಪರ್ಟಿ ಅನ್ನೋದು ಕ್ಯಾಪಿಟಲ್ ಅಸೆಟ್ ಆಗಿದೆ. ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ? ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅನ್ನೋದಕ್ಕೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ನೋಡಬೇಕು. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ನೋಡ್ತೀವಿ ಅಂತಂದರೆ ಪರ್ಚೇಸ್ ಮಾಡಿದ್ದು ಯಾವಾಗಂತೆ? ಅದು 5/5/18ಕ್ಕೆ. ಸೇಲ್ ಮಾಡಿದ್ದು ಯಾವಾಗಂತೆ? ಅದು ಒಂದಿನ ಹಿಂದೆ ತಗೊಬೇಕು, 9/10/2019. ಇವೆರಡರ ನಡುವೆ 2 yearsಗಿಂತ ಕಡಿಮೆ ಅಥವಾ ಈಕ್ವಲ್ ಇತ್ತು ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. 2 yearsಗಿಂತ ಜಾಸ್ತಿ ಇತ್ತು ಅಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ? 5/5/18ರಿಂದ 5/5/19 1 ವರ್ಷ, 5/5/20 2 ವರ್ಷ ಆಗುತ್ತೆ. 20ನೇ ಇಸ್ವಿಲ್ಲ 19ರಲ್ಲೇ ಮಾರ್ಬಿಟ್ಟಿದ್ದಾನೆ. ಹಾಗಾದರೆ 2 ವರ್ಷದೊಳಗಾಗಿದೆ. ಹಾಗಾದ್ರೆ ಇದೇನಾಗಿರುತ್ತೆ ಸ್ಟೂಡೆಂಟ್ಸ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಓಕೆ, ಹಾಗಾದ್ರೆ ಇದು ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಯಿತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಯಿತು. ಹಾಗಾದರೆ ಇನ್ನೇನಿದೆ? ಹಾಗಾದರೆ ಪ್ರಾಬ್ಲಮ್ ನೋಡೋಕೆ ಹೋದರೆ ಸೇಲ್ ಪ್ರಾಸಿಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಎಷ್ಟಕ್ಕೆ ಅವನು ಸೇಲ್ ಮಾಡ್ತಾ ಇರೋದು? 25 lakhsಗಂತೆ ಸ್ಟೂಡೆಂಟ್ಸ್.
ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಮಾಡ್ತಿಲ್ಲ, ಹಾಗಾದರೆ ನೆಟ್ ಸೇಲ್ ಪ್ರಾಫಿಟ್ಸ್ ಅಥವಾ ನೆಟ್ ಸೇಲ್ ಕನ್ಸಿಡರೇಷನ್ 25 lakhs ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದು 11 lakhsಗಂತೆ, ಹಾಗಾದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ 11 lakhs ಅಂತೆ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನೂ ಮಾಡಿಲ್ಲ, ಸೊ ಬರುವಂತಹ 11 lakhs ಅನ್ನೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಕ್ಸಂಪ್ಷನ್ ಏನು ಇಲ್ಲ, ಸೊ ಅದಕ್ಕೋಸ್ಕರ 11 lakhs ಅನ್ನೋದೇ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಪ್ರಾಬ್ಲಮ್ ನಂಬರ್ 6 ನಾವು ಮಾಡಿದ್ದು. ಹಾಗಾದ್ರೆ ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 7. ಪ್ರಾಬ್ಲಮ್ ನಂಬರ್ 7 ಏನಂತ ಹೇಳ್ತಾ ಇದೆಯಂತೆ, ಅಗ್ರಿಕಲ್ಚರಲ್ ಲ್ಯಾಂಡ್. ಇದು ರೂರಲ್ಲ ಅರ್ಬನ್ ಅಂತ ಹೇಳಿಲ್ಲ, ಏನು ಹೇಳಿಲ್ಲ ಅಂದರೆ ಇದು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಡಿಸೈಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿತ್ತು ಅಂದರೆ ಇದೇನಾಗಿರುತ್ತೆ, ಇದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಹಾಗಾದ್ರೆ ಇದು ಶಾರ್ಟ್ ಟರ್ಮ ಅಥವಾ ಲಾಂಗ್ ಟರ್ಮ ಅಂತ ಡಿಸೈಡ್ ಮಾಡಬೇಕು ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್ ನೋಡಬೇಕು. ಏನು ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್ ನೋಡಬೇಕು. ಪರ್ಚೇಸ್ ಮಾಡಿರೋ ಡೇಟಿಂದ ಸೇಲ್ ಮಾಡಿರೋ ಡೇಟ್ವರೆಗೂ. ಹಾಗಾದರೆ ಫಸ್ಟ್ ಒನ್ ಏನು, ಫಿನಾನ್ಷಿಯಲ್ ಅಸೆಟ್ ಅಲ್ಲಿ ಬರಲ್ಲ. ಸೆಕೆಂಡ್ ಒನ್ ಏನು, ಡಿಪ್ರೀಸಿಯಬಲ್ ಅಸೆಟ್ಸ್ ಅಲ್ಲೂ ಬರಲ್ಲ. ಥರ್ಡ್ ಒನ್ ಏನು, ಅನ್ಲಿಸ್ಟೆಡ್ ಶೇರ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲೂ ಬರಲ್ಲ. ಅಂದರೆ ಇದು ಅದರ್ ಅಸೆಟ್ ಆಯಿತು ಸ್ಟೂಡೆಂಟ್ಸ್. ಏನಾಯ್ತು, ಇದು ಅದರ್ ಅಸೆಟ್ ಆಯಿತು. ಅದರ್ ಅಸೆಟ್ನಲ್ಲಿ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್ 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. 3 ವರ್ಷಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿತ್ತು ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 3 ವರ್ಷಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡಬೇಕು ಅಂತಂದರೆ ಯಾವಾಗ ಅವನು ಪರ್ಚೇಸ್ ಮಾಡಿರೋದು ನೋಡಬೇಕು. 6/6/18 ಸೇಲ್ ಮಾಡಿರೋದು ಯಾವಾಗ, 10/10/19 ಅಂತಂದರೆ 9/10/19 ಒಂದು ದಿವಸ ಹಿಂದೆ ತೊಗೊಬೇಕಾಗಿರುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ 3 ವರ್ಷ ಆಗಿದೆಯಾ ಅಂದರೆ 18ರಿಂದ 19, 19ರಿಂದ 20, 20ರಿಂದ 21ವರೆಗೂ ಟೈಮ್ ಇದೆ. 19ಕ್ಕೆ ಸೇಲ್ ಮಾಡಿಬಿಟ್ಟಿದ್ದೇನೆ ಅಂದರೆ 3 ವರ್ಷದ ಒಳಗಾಗಿ ಸೇಲ್ ಮಾಡಿಬಿಟ್ಟಿದ್ದೇನೆ. ತಿಂಗಳು ದಿನ ಎಲ್ಲ ಕ್ಲೈಮ್ಯಾಕ್ಸ್ಗೆ ಇರೋಗಿ ನೋಡಬೇಕಾಗಿರುತ್ತೆ. ಇಲ್ಲಿ 3 ವರ್ಷ 21ವರೆಗೂ ಅವಕಾಶ ಇತ್ತು, ಅದರೊಳಗಡೆ ಮಾರ್ಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀರಾ, 3 ವರ್ಷದ ಒಳಗಾಗಿರೋದ್ರಿಂದ, ಪೀರಿಯಡ್ ಆಫ್ ಹೋಲ್ಡಿಂಗ್ ಇರೋದ್ರಿಂದ ಇದು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ, 50 lakhsಗಂತೆ. ಸೇಲ್ ಮಾಡಿರೋದು ಎಷ್ಟಕ್ಕೆ, 75 ಲಕ್ಷಕ್ಕಂತೆ. ಹಾಗಾದರೆ ಸೇಲ್ ಮಾಡಿರೋದು 75 lakhs. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಹಾಗಾದರೆ 75 lakhs ಅನ್ನೋದೇ ನೆಟ್ ಸೇಲ್ ಕನ್ಸಿಡರೇಷನ್ ಆಗಿರುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, 50 lakhs. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, 50 lakhs. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ 25 lakh ಅನ್ನೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಯಾವುದೇ ಎಕ್ಸಂಪ್ಷನ್ ಪಡೆಯುವಂಥ ರೀತಿ ಇಲ್ಲ, ಪ್ರಾಬ್ಲಮಲ್ಲಿ ಏನು ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಏನಾಗಿರುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ದಟ್ ಈಸ್ ಟು ಬಿ ಚಾರ್ಜಬಲ್ ಟು ಟ್ಯಾಕ್ಸ್, ದಟ್ ಈಸ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 25 lakhs ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು 7ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 8ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನು ಹೇಳ್ತಾನೆ 8ನೇ ಪ್ರಾಬ್ಲಮ್ ಅಂದರೆ ಅಪೂರ್ವ ಪರ್ಚೇಸ್ಡ್ ಆನ್ ಗೋಲ್ಡ್ ಯುಟೆನ್ಸಿಲ್ಸ್. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಪಾರ್ಟ್ ನಂಬರ್ 2ನಲ್ಲಿ ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ, ಸಿಲ್ವರ್ ಯುಟೆನ್ಸಿಲ್ಸ್ ಆಗಿದ್ರೆ ನಾಟ್ ಅ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದ್ದೆ. ಆದರೆ ಗೋಲ್ಡ್ ಯುಟೆನ್ಸಿಲ್ಸ್ ಆಗಿದ್ರ ಅಂದರೆ ಇಟ್ಸ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗೋಯ್ತು. ಇದು ಶಾರ್ಟ್ ಟರ್ಮ ಅಥವಾ ಲಾಂಗ್ ಟರ್ಮ ಅಂತ ತಿಳ್ಕೊಬೇಕು ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು. ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು ಅಂತಂದರೆ ಇದು ಫಿನಾನ್ಷಿಯಲ್ ಅಸೆಟ ಅಲ್ಲ, ಇದು ಡಿಪ್ರಿಸಿಯಬಲ್ ಅಸೆಟ ಅಲ್ಲ, ಇದು ಏನಂತೀರ ಅನ್ಲಿಸ್ಟೆಡ್ ಶೇರ್ಸ್ ಅಥವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದು ಅಲ್ಲ. ಹಾಗಾದರೆ ಇದು ಅದರ್ ಅಸೆಟ್ ಕ್ಯಾಟಗರಿಗೆ ಬರುತ್ತೆ. ಅದರ್ ಅಸೆಟ್ ಕ್ಯಾಟಗರಿಗೆ ಲಾಂಗ್ ಟರ್ಮ ಶಾರ್ಟ್ ಟರ್ಮ ಅಂತ ನೋಡಬೇಕು ಅಂದರೆ 3 yearsನ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 3 yearಗಿಂತ ಮೋರ್ ದ್ಯಾನ್ ಇದ್ರೆ ಲಾಂಗ್ ಟರ್ಮ್ ಆಗಿರುತ್ತೆ. 3 yearಗಿಂತ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆಗಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು ಅಂದರೆ ಪರ್ಚೇಸ್ ಮಾಡಿದ್ದು 4/4/18ರಲ್ಲಿ ಸೇಲ್ ಮಾಡ್ತಾ ಇರೋದವನು
ಸೇಲ್ ಮಾಡ್ತಾ ಇರೋದು 10/4/2019, ಅಂದರೆ 9/4/2019, 1 ವರ್ಷ 4 ದಿವಸಕ್ಕೆ ಸೇಲ್ ಮಾಡಿಬಿಟ್ಟಿದ್ದಾನೆ. ಅಂದರೆ 3 ಇಯರ್ಸ್ ಮುಂಚೆನೇ ಸೇಲ್ ಮಾಡಿದ್ದಾನೆ. ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿತ್ತು ಅಂತಂದರೆ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? 35 ಲಕ್ಷಕ್ಕೆ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು? 11 ಲಕ್ಷಕ್ಕೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 1 lakh ಮಾಡ್ತಿದ್ದಾನಂತೆ ಸ್ಟೂಡೆಂಟ್ಸ್. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಫಿಟ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಎಷ್ಟಂತೆ ಸ್ಟೂಡೆಂಟ್ಸ್ ಇರೋದು? 35 lakhs ಅಂತೆ ಸ್ಟೂಡೆಂಟ್ಸ್. 35 lakhs ಅಂತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಂತೆ? 1 lakh ಅಂತೆ. ಹಾಗಾದರೆ ಕಳೆದ್ರೆ ಬರೋದು 34 lakh ಆಗಿರುತ್ತೆ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಅಕ್ವಿಷನ್ ಎಷ್ಟಕ್ಕೆ ಇವನು ಪರ್ಚೇಸ್ ಮಾಡಿದ್ದು ಅಂದರೆ 11 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದು. ಯಾವುದೇ ರೀತಿಯಾದಂತಹ ಗೋಲ್ಡ್ಗೆ ಅವನೇನು ಇಂಪ್ರೂವ್ಮೆಂಟ್ಸ್ ಮಾಡಿಸಿಲ್ಲ. ಹಾಗಾದರೆ ಬರೋದು 33 lakhs ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದೇ ರೀತಿಯಾದಂಥ ಎಕ್ಸಮ್ಷನ್ ಪಡಿತಿಲ್ಲ, ಏನು ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ 33 lakhs ಅನ್ನೋದೇ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವಾಗ ನಾವು ಮಾಡಿದ್ದು 8ನೇ ಪ್ರಾಬ್ಲಮ್. ಹೀಗೆ ಹೋಗೋಣ 9ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನು ಹೇಳ್ತಾ ಇದೆ 9ನೇ ಪ್ರಾಬ್ಲಮ್ ಅಂದರೆ ಗೋಲ್ಡ್ ಚೈನ್ನ ಸೇಲ್ ಮಾಡ್ತಾ ಇದ್ದಾರಂತೆ. ಗೋಲ್ಡ್ ಚೈನ್ ಕಾಸ್ಟಿಂಗ್ rupees 2,90,000 ವಾಸ್ ಸೋಲ್ಡ್ ಫಾರ್ rupees 8 lakh. 2,90,000 ಬೆಲೆ ಬಾಳುವಂತಹ ಗೋಲ್ಡ್ ಚೈನ್ನ 8 lakh rupeesಗೆ ಸೇಲ್ ಮಾಡ್ತಾ ಇದ್ದಾನಂತೆ. ಯಾವಾಗ ಸೇಲ್ ಮಾಡ್ತಾ ಇದ್ದಾನೆ? 4/4/19. ಫಸ್ಟ್ ಗೋಲ್ಡ್ ಚೈನ್ ಅನ್ನೋದು ಕ್ಯಾಪಿಟಲ್ ಅಸೆಟ್? ಹೌದು, ಪರ್ಸನಲ್ ಮೂವಬಲ್ ಅಸೆಟ್ ಆಗಿದ್ರು ಕೂಡ ಅದು ಪರ್ಸನಲ್ ಎಫೆಕ್ಟ್ನಲ್ಲಿ ಸೇರೋದಿಲ್ಲ ಅಂತ ಮೊದಲೇ ಹೇಳಿದ್ವಿ. ಸೊ ಅದಕ್ಕೆ ಇದು ಕ್ಯಾಪಿಟಲ್ ಅಸೆಟ್ ಅಂತ ಆಯಿತು. ಇದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತಂದರೆ 6/6/18ಕ್ಕೆ ಪರ್ಚೇಸ್ ಮಾಡಿರೋದು. 6/6/18ಕ್ಕೆ ಪರ್ಚೇಸ್ ಮಾಡಿರೋದು. ಸೇಲ್ ಮಾಡಿರೋದು 4/4/19ಕ್ಕೆ. ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ನ ನೋಡಬೇಕು ಅಂದಾಗ 6/6/18ರಿಂದ 3/4/19ವರೆಗೂ 3 ವರ್ಷ ಆಗುತ್ತಾ ಅಂತ ನೋಡಿದ್ರ ಅಂತಂದರೆ 1 ವರ್ಷದ ಒಳಗಾಗಿನೇ ಸೇಲ್ ಮಾಡ್ತಾರೆ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. 3 ವರ್ಷ. ಇದು ಫೈನಾನ್ಷಿಯಲ್ ಅಸೆಟ್ ಅಲ್ಲ, ಇದು ಡಿಪ್ರೀಸಿಯಬಲ್ ಅಸೆಟ್ ಅಲ್ಲ, ಇದು ಅನ್ಲಿಸ್ಟೆಡ್ ಶೇರ್ಸ್ ಅಥವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಲ್ಲ. ಈ 3 ಕ್ಯಾಟಗರಿ ಅಲ್ಲ ಅಂತಂದಮೇಲೆ ಅದೇನಾಗಿರುತ್ತದೋ ಅದರ ಅಸೆಟ್ ಆಗಿರುತ್ತೆ. ಇದು 3 ಇಯರ್ಸ್ಗಿಂತ ಜಾಸ್ತಿ ಇದೆಯಾ ಅಥವಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆಯಾ? ಜಾಸ್ತಿ ಇತ್ತು ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 years ಆಗಿತ್ತು ಅಂತಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಹಾಗಾದರೆ ಇದು 3 ವರ್ಷದ ಒಳಗಾಗಿ ಸೇಲ್ ಮಾಡ್ತಿರೋದ್ರಿಂದ ಇದೇನಾಗಿರುತ್ತೆ? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಗೋಲ್ಡ್ ಚೈನ್ 2,90,000 ಪರ್ಚೇಸ್ ಮಾಡಿದ್ದು, ಸೇಲ್ ಮಾಡ್ತಾ ಇರೋದು 8 ಲಕ್ಷಕ್ಕೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ rupees 50,000. 50 3 ಇಲ್ಲಿದೆ ಸ್ಟೂಡೆಂಟ್ಸ್, 50 ರೂಪಾಯಿ ಅಲ್ಲ. ಓಕೆ, ಹಾಗಾದರೆ 8 lakhs rupees ಅಷ್ಟು ಸೇಲ್ ಪ್ರಾಫಿಟ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಆಗಿದೆ ಸ್ಟೂಡೆಂಟ್ಸ್. ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಆಗ್ತಿರೋದು 50,000. ಹಾಗಾದರೆ ಬರುವಂಥದ್ದು ನೆಟ್ ಸೇಲ್ ಪ್ರಾಫಿಟ್ಸ್ 7,50,000. ಎಷ್ಟಕ್ಕೆ ಇವನು ಕೊಂಡ್ಕೊಂಡಿದ್ದು ಅಂದರೆ 2,90,000ಕ್ಕೆ ಕೊಂಡ್ಕೊಂಡಿರೋದು. ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಮಾಡಿಲ್ಲ. 7,50,000ದಲ್ಲಿ 2,90,000ನ ಲೆಸ್ ಮಾಡಿದ್ರೆ ಬರುವಂತಹದ್ದು 4,60,000. ಎಕ್ಸಮ್ಷನ್ಸ್ ಏನು ಸಿಗೋದಿಲ್ಲ ಇವನಿಗೆ, ಯಾಕೆಂದರೆ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. 4,60,000 ಅನ್ನೋದೇ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಸ್ಟೂಡೆಂಟ್ಸ್. ಇದೇನೆ 9ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 10ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನು ಹೇಳುತ್ತೆ 10ನೇ ಪ್ರಾಬ್ಲಮ್ ಅಂತಂದರೆ ಅಪ್ಪು. ಪರ್ಚೇಸ್ಡ್ ಅನ್ ಹೌಸ್ ಪ್ರಾಪರ್ಟಿ ಶಾರ್ಟ್ ಅದು ಕ್ಯಾಪಿಟಲ್ ಅಸೆಟಾ ಅಲ್ವಾ ಅಂತಂದರೆ ಹೌದು, ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಇದು 3ನೇ ಕ್ಯಾಟಗರಿಗೆ ಬರುತ್ತೆ. ಅನ್ಲಿಸ್ಟೆಡ್ ಶೇರ್ಸ್ ಅಥವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ವರ್ಷ ಸ್ಟೂಡೆಂಟ್ಸ್? 2 ವರ್ಷ. 2 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. 2 ವರ್ಷಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿತ್ತು ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಏನಕ್ಕೆ ನಾನು ಇಷ್ಟು ಸ್ಪೆಸಿಫಿಕ್ ಪ್ರತಿ ಪ್ರಾಬ್ಲಮ್ಗೂ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆದರೆ ಫಾರ್ಮೇಟೇ ಚೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು. ಸೊ ಪರ್ಚೇಸ್ ಮಾಡಿರೋದು ಯಾವಾಗ ಅಂತಂದರೆ 8/8/18ಕ್ಕೆ. ಸೇಲ್ ಮಾಡಿರೋದು ಯಾವಾಗಂತೆ 12/12/19ಕ್ಕೆ. 18ರಿಂದ 19, 19ರಿಂದ 20, 2020 ಇಸ್ವಿವರೆಗೂ ಟೈಮ್ ಇದೆ.
ಆದರೂ ಕೂಡ ಅವನು 2020 ಒಳಗಡೆ ಸೇಲ್ ಮಾಡಿಬಿಟ್ಟಿದ್ದಾನೆ ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ ಸ್ಟೂಡೆಂಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ. ಹಾಗಾದರೆ ಪರ್ಚೇಸ್ ಮಾಡಿದ್ದೆಷ್ಟಕ್ಕೆ 10 ಲಕ್ಷಕ್ಕೆ, ಸೇಲ್ ಮಾಡಿದ್ದೆಷ್ಟಕ್ಕೆ 18 ಲಕ್ಷಕ್ಕೆ. ಹಾಗಾದರೆ ಬ್ರೋಕರೇಜ್ ಪರ್ಚೇಸ್ ಮಾಡುವಾಗ 50,000 ಕೊಟ್ಟಿದ್ದಾನಂತೆ, ಸೇಲ್ ಮಾಡುವಾಗ 80,000 ಕೊಟ್ಟಿದ್ದಾನಂತೆ ಸ್ಟೂಡೆಂಟ್ಸ್. ಹಾಗಾದರೆ ಪರ್ಚೇಸ್ ಮಾಡುವಾಗೂ ಬ್ರೋಕರೇಜ್ ಕೊಟ್ಟಿದ್ದಾರೆ, ಸೇಲ್ ಮಾಡುವಾಗೂ ಬ್ರೋಕರೇಜ್ ಕೊಟ್ಟಿದ್ದಾನೆ ಅಂದರೆ ಪರ್ಚೇಸ್ ಮಾಡುವಾಗ ಕೊಟ್ಟಿರುವಂಥ ಬ್ರೋಕರೇಜ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡ್ತೀವಿ. ಸೇಲ್ ಮಾಡುವಾಗ ಕೊಟ್ಟಿರುವಂಥ ಬ್ರೋಕರೇಜ್ನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ಬಿಟ್ಟಿದೆ, ಸೇಲ್ ಪ್ರಾಫಿಟ್ಸಲ್ಲಿ ಲೆಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಫಿಟ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಎಷ್ಟಕ್ಕೆ ಸೇಲ್ ಮಾಡ್ತಿರೋದು? 18 ಲಕ್ಷಕ್ಕೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು? 80,000 ಅಂತ ಸ್ಟೂಡೆಂಟ್ಸ್. 80,000 ಅಂದರೆ ಬರೋದು 17,20,000. ಇದನ್ನೇ ಏನಾಗಿರುತ್ತೆ? ನೆಟ್ ಸೇಲ್ ಪ್ರಾಫಿಟ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದ ಅಂತಂದರೆ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅಂದರೆ 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದ. 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದ. 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದ. ಪ್ಲಸ್ ಬ್ರೋಕರೇಜ್ ಎಷ್ಟು ಕೊಟ್ಟಿದ್ದಾನಂತೆ? 50,000 ರೂಪಾಯಿ ಕೊಡ್ತಾ ಇದ್ದಾನಂತೆ. ಹಾಗಾದರೆ 10,50,000 ರೂಪಾಯಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನೂ ಇಲ್ಲವಂತೆ. 17,20,000 ಮೈನಸ್ 10,50,000 ಮಾಡಿದ್ರೆ ಬರೋದು 6,70,000. ಯಾವುದೇ ರೀತಿಯಾದಂಥ ಎಕ್ಸಂಪ್ಷನ್ ಇಲ್ಲ, ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ 6,70,000 ಅನ್ನೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ದಟ್ ಈಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಅದು ಈಗ ನಾವು ಮಾಡಿದ್ದು 10ನೇ ಪ್ರಾಬ್ಲಮ್. ಈಗ ಹೋಗೋಣ 11ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಒಂದೊಂದು ಪ್ರಾಬ್ಲಮ್ಮು ಒಂದು ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ವಿಚಾರನೂ ಹೇಳ್ತಿದ್ದೀನಿ. ಇದನ್ನು ಲಾಂಗ್ ಟರ್ಮ್ ಮಾಡುವಾಗೂ ಕೂಡ ಜ್ಞಾಪಕ ಇಟ್ಕೊಂಡಿರ್ಬೇಕಾಗಿರುತ್ತೆ ಈ ಪ್ರಾವಿಷನ್ಸ್. ಅಲ್ಲಿ ಇನ್ನೂ ಬೃಹದಾಕಾರವಾಗಿ ಪ್ರಾವಿಷನ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಅದು ನೆಕ್ಸ್ಟ್ ಸೆಷನ್ ನಾವು ಡಿಸ್ಕಸ್ ಮಾಡೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪಕ್ಕಾ ತಿಳ್ಕೊಂಬಿಟ್ಟಿರ್ರಿ ಸ್ಟೂಡೆಂಟ್ಸ್. ಹಾಗಾದರೆ ಇದು 11ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಏನಂತ 11ನೇ ಪ್ರಾಬ್ಲಮ್ ಹೇಳ್ತಿರೋದು? ಅನು ಪರ್ಚೇಸ್ಡ್ ಅನ್ ಹೌಸ್ ಪ್ರಾಪರ್ಟಿ ಆನ್ 28/8/18. ಹೌಸ್ ಪ್ರಾಪರ್ಟಿ ಅನ್ನೋದು ಕ್ಯಾಪಿಟಲ್ ಅಸೆಟ್ ಆಯಿತು. ಪರ್ಚೇಸ್ ಮಾಡಿರೋದು 28/8/2018. ಸೇಲ್ ಮಾಡಿರೋದು 18/8/2019 ಅಂತಂದರೆ 17/8/2019. ಹೌಸ್ ಪ್ರಾಪರ್ಟಿಗೆ ಎಷ್ಟು ವರ್ಷ ಸ್ಟೂಡೆಂಟ್ಸ್? 2 ವರ್ಷದ ಒಳಗಾಗಿನೇ ಸೇಲ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ ಸ್ಟೂಡೆಂಟ್ಸ್. ಬ್ರೋಕರೇಜ್ ಎಷ್ಟು ಪರ್ಸೆಂಟ್ ಅಂತ ಕೊಡ್ತಾ ಇರೋದು? 10% ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ ಸೇಲ್ ಮಾಡ್ತಾ ಇರೋದು 28 lakhsಗೆ. ಹಾಗಾದರೆ 28 lakh ಇಂಟು ಎಷ್ಟು ಪರ್ಸೆಂಟು? 10%. 10/100. ಹಾಗಾದರೆ 2,80,000 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಹಾಗಾದರೆ 28 lakhs ಮೈನಸ್ 10% ಬರುವಂತಹದ್ದು 25,20,000 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ನೆಟ್ ಸೇಲ್ ಪ್ರಾಫಿಟ್ಸ್. ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ 14 ಲಕ್ಷ ರೂಪಾಯಿ ಅಷ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿದೆಯಂತೆ. 14 ಲಕ್ಷ ರೂಪಾಯಿನ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಮೈನಸ್ 14 ಲಕ್ಷ. ಹಾಗಾದರೆ ಬರೋದು 11,20,000. ಇಂಪ್ರೂವ್ಮೆಂಟ್ ಏನು ಕೊಟ್ಟಿಲ್ಲ, 11,20,000. ಎಕ್ಸಂಪ್ಷನ್ಸ್ ಏನು ಕೊಟ್ಟಿಲ್ಲ. ಹಾಗಾದರೆ 11,20,000 ಅನ್ನೋದೇ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಈಗ ನಾವು ಮಾಡಿದ್ದು 11ನೇ ಪ್ರಾಬ್ಲಮ್. ಈಗ ಹೋಗೋಣ 12ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 12ನೇ ಪ್ರಾಬ್ಲಮ್ ಏನಂತೆ? ಪಪ್ಪು ಪರ್ಚೇಸ್ಡ್ ಅನ್ ಹೌಸ್ ಪ್ರಾಪರ್ಟಿ ಆನ್ 27/7/2018 ಫಾರ್ ರುಪೀಸ್ 11 ಲಕ್ಷ. ಪರ್ಚೇಸ್ ಮಾಡಿದಾರಂತೆ 27/7/2018ಕ್ಕೆ. ಪೀರಿಯಡ್ ಆಫ್ ಹೋಲ್ಡಿಂಗ್ನ ನೋಡಬೇಕು ಅಂದಾಗ ಹೌಸ್ ಪ್ರಾಪರ್ಟಿ ಅಂದರೆ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗೋಯ್ತು. ಸೇಲ್ ಮಾಡ್ತಾ ಇರೋದು 21/12/2019. ಪೀರಿಯಡ್ ಆಫ್ ಹೋಲ್ಡಿಂಗ್ 18ರಿಂದ 19, 19ರಿಂದ 20 ಅಲ್ಲಿವರೆಗೂ ಟೈಮ್ ಇದೆ. ಸೊ ಇದು ಏನಾಗೋಯ್ತು? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಸ್ಟೂಡೆಂಟ್ಸ್. ಹಾಗಾದರೆ
ಪರ್ಚೇಸ್ ಮಾಡುವಾಗ 10% ಕೊಟ್ಟಿದ್ದಾನೆ, ಸೇಲ್ ಮಾಡುವಾಗ 5% ಬ್ರೋಕರೇಜ್ ಕೊಟ್ಟಿದ್ದಾನಂತೆ ಸ್ಟೂಡೆಂಟ್ಸ್. ಹಾಗಾದರೆ ಎಷ್ಟಕ್ಕಂತೆ ಸೇಲ್ ಮಾಡ್ತಾ ಇರೋದು? 28 ಲಕ್ಷಕ್ಕೆ, 28 ಲ್ಯಾಕ್. ಹಾಗಾದರೆ 28 ಲಕ್ಷದ ಮೇಲೆ 10% ಅಂದರೆ ಬರೋದು 2,80,000. ಈ ರೀತಿ ತಪ್ಪುಗಳನ್ನ ಮಾಡಬೇಡಿ ಸ್ಟೂಡೆಂಟ್ಸ್, ಯಾಕೆಂದರೆ ಪರ್ಸೆಂಟೇಜ್ ಡಿಫರ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಸೇಲ್ ಮಾಡುವಾಗ ಬ್ರೋಕರೇಜ್ ಕೊಟ್ಟಿರೋದು 5% ಸ್ಟೂಡೆಂಟ್. ಹಾಗಾದರೆ 5% ಅಂತ ತಂದರೆ 1,40,000. ಹಾಗಾದರೆ 28 ಲ್ಯಾಕ್ ಇಂಟು 5%. 1,40,000 ಬರುವಂತಹದು 26,60,000. 26,60,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಂತೆ? 11 ಲಕ್ಷ ಅಂತೆ. 11 ಲಕ್ಷ ಪ್ಲಸ್ ಬ್ರೋಕರೇಜ್ ಎಷ್ಟಂತೆ? 10% ಅಂತೆ. 10% ಅಂದರೆ 11 ಲಕ್ಷದ ಮೇಲೆ ಮಾಡಬೇಕು ಸ್ಟೂಡೆಂಟ್ಸ್. ಪರ್ಚೇಸ್ ಮಾಡಿರೋದ್ರ ಮೇಲೆ ಬ್ರೋಕರೇಜ್ ಅಂದರೆ 1,10,000. ಹಾಗಾದರೆ ಬರೋದು 12,10,000 ಅನ್ನೋದೇನೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? 12,10,000. ಸೊ ಅದನ್ನು ಇಂಪ್ರೂವ್ಮೆಂಟ್ ಏನು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ 26,60,000ದಲ್ಲಿ 12,10,000ನ ಕಳೆದ್ರೆ ಬರೋದು 14,50,000. ಸೊ ಎಕ್ಸಂಪ್ಷನ್ ಏನು ಕೊಟ್ಟಿಲ್ಲ. ಸೊ 14,50,000 ಅನ್ನೋದೇ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ನಾವು ಮಾಡಿರೋಂತಹದ್ದು 12ನೇ ಪ್ರಾಬ್ಲಮ್. ಹಾಗಾದರೆ ಹೋಗುವ ಈಗ 13ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್? 13ನೇ ಪ್ರಾಬ್ಲಮ್ಗೆ ಹೋಗುವ ಸ್ಟೂಡೆಂಟ್ಸ್. ಅಪೂರ್ವ ಪರ್ಚೇಸ್ ಅನ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಅಂದರೆ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗೋಯ್ತು ಸ್ಟೂಡೆಂಟ್ಸ್. ಎಷ್ಟಕ್ಕೆ? 12.5 ಲಕ್ಷಕ್ಕೆ. ಯಾವಾಗ? 7/7/18ಕ್ಕೆ. ಇದು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂದರೆ 2 ವರ್ಷ ಟೈಮ್ ಇರುತ್ತೆ ಸ್ಟೂಡೆಂಟ್ಸ್. ಅಡಿಷನ್ ಅಂದರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಫಸ್ಟ್ ಫ್ಲೋರ್ನ ಅಪೂರ್ವ ಕನ್ಸ್ಟ್ರಕ್ಟ್ ಮಾಡಿದಳಂತೆ 3 ಲಕ್ಷ ರೂಪಾಯಿಗೆ. 3 ಲಕ್ಷನ ಒಂದು ಕಲರ್ ತುಂಬ್ಕೊಳ್ಳೋಣ. ಕಾಸ್ಟ್ ಆಫ್ ಅಕ್ವಿಸಿಷನ್ 12.5 ಲಕ್ಷ. ಓಕೆ, ಯಾವಾಗಂತೆ? 9/9/18ಕ್ಕಂತೆ. ನೋ ಇಶ್ಯೂ. ಸೋಲ್ಡ್ ದಿಸ್ ಹೌಸ್ ಪ್ರಾಪರ್ಟಿ ಫಾರ್ rupees 24,80,000. ಓಕೆ, ಯಾವಾಗ? 12/12/19ಗೆ. 7/7/18ಕ್ಕೆ ತೊಗೊಂಡಿದ್ದು. 7/7/18ರಿಂದ 19, 19ರಿಂದ 20, 6/7/20ವರೆಗೂ ಟೈಮ್ ಇದೆ. ಅಂದರೆ 2 ವರ್ಷದ ಒಳಗಾಗಿ ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ ಸ್ಟೂಡೆಂಟ್ಸ್. ಇಫ್ ಬ್ರೋಕರೇಜ್ ಪೇಯ್ಡ್ ಆನ್ ಇಟ್ಸ್ ಪರ್ಚೇಸ್ ಅಂಡ್ ಸೇಲ್ಸ್ 50,000 ಆ್ಯಂಡ್ 80,000 ರೆಸ್ಪೆಕ್ಟಿವ್ಲಿ. 50,000 ಮತ್ತು 80,000 ಪರ್ಚೇಸ್ ಮಾಡಿದಾಗ, ಸೇಲ್ ಮಾಡಿದಾಗ ಮಾಡಿದರೆ. ಅಡಿಷನ್ಸ್, ಕಾಸ್ಟ್ ಆಫ್ ಅಡಿಷನ್ಸ್ ಅಂದರೆ ಇಂಪ್ರೂವ್ಮೆಂಟು ಇದೆ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ಗಾಬರಿ ಬೀಳ್ದ ಹಾಗೆ ಸೇಲ್ ಮಾಡಿರೋದು ಎಷ್ಟಕ್ಕೆ? 24,80,000. 24,80,000ದಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಪರ್ಚೇಸ್ ಮಾಡಿರೋದು 50, ಸೇಲ್ಸ್ ಅನ್ನೋದು ನೆಕ್ಸ್ಟ್ ಇರೋದು, ಅದಕ್ಕೆ ನೆಕ್ಸ್ಟ್ 80,000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಕಳೆದ್ರೆ ಬರೋದು 24 ಲಕ್ಷ. ಇದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಂತೆ? 12,50,000. 12,50,000 ಪ್ಲಸ್ ಏನು ಮಾಡ್ತಾ ಇದ್ದಾರೆ? ಪರ್ಚೇಸ್ ಮಾಡಿದ್ದಕ್ಕೆ ಏನು ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಎಕ್ಸ್ಪೆನ್ಸಸ್ ಮಾಡ್ತಿದ್ದೀರಾ, ಬ್ರೋಕರೇಜ್ ಕೊಡ್ತಿದ್ದೀರಾ. ಅದನ್ನು 50,000ನ ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಜ್ಞಾಪಕ ಇಟ್ಕೊಳ್ಳಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಸೇಲ್ಸ್ನಲ್ಲಿ ಪರ್ಚೇಸ್ ಆಗಿರುವಂಥ ಖರ್ಚನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಡೋಂಟ್ ಬಿ ಕನ್ಫ್ಯೂಸ್. ಹಾಗಾದರೆ ಬರೋದು 13 ಲಕ್ಷ. 13 ಲಕ್ಷ. ಓಕೆ, ಕಾಸ್ಟ್ ಆಫ್ ಅಡಿಷನ್ಸ್ ಮಾಡಿದಾರಂತೆ, ಅಂದರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಎಷ್ಟಂತೆ ಸ್ಟೂಡೆಂಟ್ಸ್? 3 lakhs rupees. 3 lakhs rupees ಇಂಪ್ರೂವ್ಮೆಂಟ್ ಆಗಿದೆಯಂತೆ ಸ್ಟೂಡೆಂಟ್ಸ್. ಹಾಗಾದರೆ ಎಸ್, 13 3 16 ಲಕ್ಷ. ಹಾಗಾದರೆ
24 ಲಕ್ಷದಲ್ಲಿ 16 ಲಕ್ಷ ಹೋದರೆ ಬರುವಂತಹದ್ದು 8 ಲಕ್ಷ. ಇದನ್ನೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಎಕ್ಸಂಪ್ಷನ್ ಏನು ಇಲ್ಲ. ಸೊ 8 ಲ್ಯಾಕ್ ಏನಿದೆ ಇದೇನೆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 13ನೇ ಪ್ರಾಬ್ಲಮ್. ಹಾಗಾದರೆ ಹೋಗುವ 14ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್? 14ನೇ ಪ್ರಾಬ್ಲಮ್. ಅಪೂರ್ವ ಪರ್ಚೇಸ್ಡ್ ಅನ್ ಹೌಸ್ ಪ್ರಾಪರ್ಟಿ ಫಾರ್ ₹16 lakhs ಆನ್ 7/7/18. ಹೌಸ್ ಪ್ರಾಪರ್ಟಿ ಅನ್ನೋದು ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗೋಯ್ತು. ಕ್ಯಾಪಿಟಲ್ ಅಸೆಟ್ ಹೌಸ್ ಪ್ರಾಪರ್ಟಿ ಏನಾಗಿರಬೇಕು? 2 ವರ್ಷ ಟೈಮ್ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 7/7/18 ಎಷ್ಟಕ್ಕೆ? 16 ಲಕ್ಷಕ್ಕೆ. ಶಿ ಆ್ಯಡೆಡ್ ಫಸ್ಟ್ ಫ್ಲೋರ್ 9/9/18 ₹3 lakhs. ಅಪೂರ್ವ ಆ್ಯಡೆಡ್ 2 rooms 11/19 ಅಟ್ ಎ ಕಾಸ್ಟ್ ಆಫ್ ₹2 lakhs. 3 ಲಕ್ಷ ಅನ್ನೋದು ಒಂದು ಅಡಿಷನ್ಸ್ ಆಯಿತು, 2 ಲಕ್ಷ ಅನ್ನೋದು ಇನ್ನೊಂದು ಅಡಿಷನ್ಸ್ ಆಯಿತು. ಸೋಲ್ಡ್ ದಿಸ್ ಹೌಸ್ ಪ್ರಾಪರ್ಟಿ ಫಾರ್ ₹58 lakhs 12/12/19. ಹಾಗಾದರೆ 18ರಿಂದ 19, 19ರಿಂದ 20 ಅಲ್ಲಿವರೆಗೂ ಟೈಮ್ ಇತ್ತು. ಅದಕ್ಕೆ ಮುಂಚೆನೇ ಸೇಲ್ ಮಾಡಿದ್ದಾಳೆ ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಸ್ಟೂಡೆಂಟ್ಸ್. ಹಾಗಾದರೆ ಪರ್ಚೇಸ್ ಮಾಡುವಾಗ 1 ಲಕ್ಷ, ಸೇಲ್ ಮಾಡುವಾಗ 2 ಲಕ್ಷ ಬ್ರೋಕರೇಜ್ ಕೊಟ್ಟಿದ್ದಾರೆ. ಹಾಗಾದರೆ ಸೇಲ್ ಮಾಡಿರೋದಿಷ್ಟು 58 ಲಕ್ಷ. ಇದನ್ನೇ ಏನಂತ ಕರಿತೀರ ನೀವು? ಸೇಲ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಫಿಟ್ಸ್ ಅಂತ ಕರಿತೀರಿ ಸ್ಟೂಡೆಂಟ್ಸ್. ಬ್ರೋಕರೇಜ್ ಎಷ್ಟು ಕೊಟ್ಟಿರೋದು? 2 ಲಕ್ಷ ರೂಪಾಯಿ ಕೊಟ್ಟಿರೋದು. 2 ಲಕ್ಷ ರೂಪಾಯಿನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕಡಿಬೇಕಾಗಿರುತ್ತೆ. ಬರೋದು 56 ಲಕ್ಷ ಆಗಿರುತ್ತೆ ಸ್ಟೂಡೆಂಟ್ಸ್. ಈ 56 ಲಕ್ಷದಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? ಕಾಸ್ಟ್ ಆಫ್ ಅಕ್ವಿಸಿಷನ್ ಇರೋದು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ನೋಡಬೇಕು. ಪರ್ಚೇಸ್ ಮಾಡಿರೋದು 16 ಲಕ್ಷಕ್ಕಾಗಿದೆ ಸ್ಟೂಡೆಂಟ್ಸ್. ಎಷ್ಟು ಲಕ್ಷ? 16 ಲಕ್ಷ ರೂಪಾಯಿಯಷ್ಟು ಆಗಿರುವಂಥದ್ದು. ಈ 16 ಲಕ್ಷ ರೂಪಾಯಲ್ಲಿ ಆಗಿರುವಂತಹದು ಅದಕ್ಕೆ ಬ್ರೋಕರೇಜ್ ಕೊಟ್ಟಿರೋದು 1 lakh ಪ್ಲಸ್ 1 lakh ಅಂದರೆ ಬರೋದು 17 ಲಕ್ಷ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು, ಎರಡು ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು. ಫಸ್ಟ್ ಫ್ಲೋರ್ ಕಟ್ಸಿರೋವಂತಹದ್ದು ಎಷ್ಟು? 3 lakhs. ಹಾಗಾದರೆ 2 ಇಂಪ್ರೂವ್ಮೆಂಟ್ ಇದೆ, 9, 9, 18ರಲ್ಲಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 9, 9, 18ರಲ್ಲಿ ಫಸ್ಟ್ ಫ್ಲೋರ್ ಎಷ್ಟು ಲಕ್ಷ? 3 lakhs. ನೆಕ್ಸ್ಟ್ ಅದಾದಮೇಲೆ 9, 9, 18ರಲ್ಲಿ 3 ಲಕ್ಷ ಆದಮೇಲೆ 1, 1, 19ಕ್ಕೆ 2 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾಳೆ. ಹಾಗಾದರೆ 2 rooms 1, 1, 19ಕ್ಕೆ 2 ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದಾರಂತೆ ಸ್ಟೂಡೆಂಟ್ಸ್. ಹಾಗಾದರೆ ಟೋಟಲ್ ಆಗಿ ಆಗಿರುವುದು 17 ಲಕ್ಷ ಪ್ಲಸ್ 3, 20, 2, 22 ಲಕ್ಷ, 22 lakhs. ಇಷ್ಟು ಕಳಿಬೇಕಾಗಿರುತ್ತೆ. 56 ಲಕ್ಷದಲ್ಲಿ 22 ಲಕ್ಷ ಹೋದರೆ ಬರುವಂತಹದ್ದು 34 ಲಕ್ಷ. ಇದನ್ನೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಇದರಲ್ಲಿ ಎಕ್ಸಂಪ್ಷನ್ ಏನಾದ್ರು ಇದೆಯಾ ಅಂದರೆ ಇಲ್ಲ. ಹಾಗಾದರೆ ಬರುವಂತಹದ್ದು 34 lakhs ಅನ್ನೋದೇ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು 14ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗುವ 15ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 15ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ ಅಂದರೆ, ಪರ್ಸನಲ್ ಕಾರ್ ಕಾಸ್ಟಿಂಗ್ ₹5,60,000 ವಾಸ್ ಸೋಲ್ಡ್ ಫಾರ್ ₹8 lakhs ಆನ್ 4/4/19 4/4/19 ವಿಚ್ ವಾಸ್ ಅಕ್ವೈರ್ಡ್ ಆನ್ 6/6/16 6/6/16ಕ್ಕೆ ಪರ್ಚೇಸ್ ಮಾಡಿದ್ದು, ಸೇಲ್ ಮಾಡ್ತಾ ಇರೋದು 4/4/2019. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೂ ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟು ಅಂತ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟು? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬೇರೆ ಮಾಡಿದ್ದಾನೆ. ಆತುರವಾಗಿ ಇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ನೋಡೋಕೆ ಹೋಗ್ಬಿಡ್ತೀರ ಸ್ಟೂಡೆಂಟ್ಸ್. ಮೊದಲು ಇದು ಕ್ಯಾಪಿಟಲ್ ಅಸೆಟ್ ಅಲ್ವಾ ಅಂತ ಮೊದಲು ನೋಡ್ಬೇಕು ಸ್ಟೂಡೆಂಟ್ಸ್. ಮೊದಲು ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬಾರ್ದು. ಫಸ್ಟ್ ಏನು ಪರ್ಸನಲ್ ಕಾರ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಅಲ್ವಾ ಅಂತ ನೋಡಬೇಕು ಅಂದಾಗ ಪರ್ಸನಲ್ ಕಾರ್ ಅನ್ನೋದು ಕ್ಯಾಪಿಟಲ್ ಅಸೆಟೇ ಅಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ನಾವು ಕಾಂಪ್ಯುಟೇಷನ್ ಮಾಡುವಂಥ ಅಗತ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಬರಿಬೇಕಾಗಿರೋದು ನಾವು ಪರ್ಸನಲ್ ಕಾರ್ ನಾಟ್
ಅ ಕ್ಯಾಪಿಟಲ್ ಅಸೆಟ್. ಅಷ್ಟೇ ಸ್ಟೂಡೆಂಟ್ಸ್, ನಾವಿಲ್ಲೇನು ಕಾಂಪ್ಯುಟೇಷನ್ ಮಾಡುವಂಥ ಅಗತ್ಯ ಇಲ್ಲ. ಕಾಂಪ್ಯುಟೇಷನ್ ಮಾಡುವಂಥ ಅಗತ್ಯನೇ ಇಲ್ಲ. ಡೈರೆಕ್ಟಾಗಿ ಪರ್ಸ್ನಲ್ ಕಾರ್ ಇಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್ ಅಂತ ನೋಟ್ನಲ್ಲಿ ಬರೆದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಏನಂತ ಇಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೀವು ನಿಲ್ ಅಂತ ಇಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಓಕೆ. ಈಗ ನಾವು ಮಾಡಿದ್ದು 15ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗುವ 16ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗೆಲ್ಲ ಜಸ್ಟ್ ನಾನು ಹೇಳಿದೆ ಗೋಲ್ಡ್ ಯುಟೆನ್ಸಿಲ್ಸ್ ಆಗಿದ್ರೆ ಅದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ, ಕಾಂಪ್ಯೂಟ್ ಮಾಡಬೇಕು. ಸಿಲ್ವರ್ ಯುಟೆನ್ಸಿಲ್ಸ್ ಅನ್ನೋದು ಯಾವಾಗೇ ಪರ್ಚೇಸ್ ಮಾಡಲಿ, ಯಾವಾಗೇ ಸೇಲ್ಸ್ ಮಾಡಲಿ, ಸಿಲ್ವರ್ ಯುಟೆನ್ಸಿಲ್ಸ್ ಅನ್ನೋದು ನಾಟ್ ಅ ಕ್ಯಾಪಿಟಲ್ ಅಸೆಟ್. ನೋಟ್ನಲ್ಲಾರು ಹಾಕೊಳ್ಳಿ, ಸ್ಟೇಟ್ಮೆಂಟಲ್ಲಾರು ಹಾಕೊಳ್ಳಿ, ಅದರ್ ಅಸೆಟ್ ಜೊತೆಗೆ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂದ್ಬಿಟ್ಟಿದೆ. ಅಮೌಂಟ್ ಕಾಲಮಲ್ಲಿ ನಿಲ್ ಅಂತೇಳಿ ಅದಕ್ಕೆ ನಿಮಗೆ 1 ಮಾರ್ಕ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. 1 ಮಾರ್ಕ್ ಇರುತ್ತೆ ಸ್ಟೂಡೆಂಟ್ಸ್ ಅದಕ್ಕೆ. ಯಾಕಂದರೆ ಈ 3 ಲೈನ್ ಅವನು ಪ್ರಿಂಟ್ ಮಾಡಿದ್ದಾನೆ, ಅದನ್ನು ಸ್ಪೆಸಿಫಿಕ್ ಆಗಿ ಸಿಲ್ವರ್ ಯುಟೆನ್ಸಿಲ್ಸ್ ಅಂತ ನಿಮಗೆ ಇದು ಹೆಂಗಿದ್ರು ಕ್ಯಾಪಿಟಲ್ ಅಸೆಟ್ ಅಲ್ಲ ಬಿಡು ಅಂತ ಹಂಗೆ ಬಿಟ್ಬಿಟ್ರು ನೀವು ಯು ವಿಲ್ ಲೂಸ್ ಮಾರ್ಕ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ 3 ಲೈನ್ ಪ್ರಿಂಟಿಂಗ್ಗೆ ಅವನು ನಿಮ್ಮ ಹತ್ರ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಏನು ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅನ್ನೋದು ನಿಮಗೆ ಗೊತ್ತಿದೆಯಾ? ಆ ಗೊತ್ತಿರೋದನ್ನ ನೀವೇನು ಮಾಡಬೇಕಾಗಿರುತ್ತೆ, ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಮೆನ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸಿಲ್ವರ್ ಆದರೆ ಲಾಸ್ಟ್ ನೀವು ನೋಡಿದ್ದು ಪರ್ಸ್ನಲ್ ಕಾರ್ ಅನ್ನೋದು ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೀಬೇಕು. ಸಿಲ್ವರ್ ಯುಟೆನ್ಸಿಲ್ಸ್ ಏನಾದ್ರು ಸೇಲ್ ಮಾಡ್ತಾ ಇದ್ರೆ ಅದನ್ನು ಕೂಡ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾವೀಗ ಮಾಡಿದ್ದು 16ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 17ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಹಾಗಾದರೆ ಹೌಸ್ ಹೋಲ್ಡ್ ಫರ್ನಿಚರ್ ಆರ್ ಮ್ಯೂಸಿಕ್ ಸಿಸ್ಟಮ್. ಫರ್ನಿಚರ್ನಾಗಲಿ ಮ್ಯೂಸಿಕ್ ಸಿಸ್ಟಮ್ನ ಹಾಕ್ಕೊಳ್ಳಿ, ಪರ್ಸ್ನಲ್ ಯೂಸ್ಗೆ ಏನಾದ್ರು ನೀವು ಉಪಯೋಗಿಸ್ತಾ ಇದ್ದರೆ ಅದನ್ನು ಕೂಡ ನಾಟ್ ಅ ಕ್ಯಾಪಿಟಲ್ ಅಸೆಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಅದನ್ನು ಕೂಡ ಕ್ಯಾಪಿಟಲ್ ಅಸೆಟ್ ಆಗಿರೋದಿಲ್ಲ. ಹಾಗಾದರೆ ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂತಂದರೆ ನೀವು ಕಾಂಪ್ಯೂಟ್ ಮಾಡುವಂಥ ಅಗತ್ಯನೇ ಇಲ್ಲ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಇದನ್ನು ಕೂಡ ಇನ್ಫಾರ್ಮೇಷನ್ ಇರ್ಲೆವೆಂಟ್ ಆಗಿರುತ್ತೆ. ಯಾವಾಗ ಪರ್ಚೇಸ್ ಮಾಡ್ಕೊಳ್ಳಿ, ಬ್ರೋಕರೇಜ್ ಕೊಟ್ಟಿದ್ದಾನ ಇಲ್ವಾ, ಅದು ಯಾವುದು ಕನ್ಸಿಡರ್ ಮಾಡುವಂಥ ಅಗತ್ಯ ಇಲ್ಲ. ಹೌಸ್ ಹೋಲ್ಡ್ ಫರ್ನಿಚರ್, ಯುಟೆನ್ಸಿಲ್ಸ್, ಮ್ಯೂಸಿಕ್ ಸಿಸ್ಟಮ್, ರೆಫ್ರಿಜರೇಟರ್, ಟಿವಿ, ಡೈನಮೋ which is used for personal use. So UPS used for personal use. ಇವೆಲ್ಲನೂ ಕೂಡ ನಾಟ್ ಅ ಕ್ಯಾಪಿಟಲ್ ಅಸೆಟ್ ಬಿಕಾಸ್ ಪರ್ಸನಲ್ ಎಫೆಕ್ಟ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಬಿಕಾಸ್ ಇಟ್ಸ್ ಅ ಪರ್ಸನಲ್ ಎಫೆಕ್ಟ್ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಮಾಡಿದ್ದು ನಾವು 17ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 18ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಏನಂತೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ. ಆಗಲೇ ಮಾಡಿದ್ವಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಅಷ್ಟೇ ಕೊಟ್ಟಿದ್ದ ಅಂದರೆ ಅದು ಅರ್ಬನ್ ಲ್ಯಾಂಡ್ ಅಂತ ಮಾಡ್ಕೊಂಡ್ವಿ. ಆದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆಗಿತ್ತು ಅಂದರೆ ಇದನ್ನು ಕೂಡ ನಾಟ್ ಅ ಕ್ಯಾಪಿಟಲ್ ಅಸೆಟ್. ಈಗಲೂ ಕೂಡ ಇದು ನಾಟ್ ಅ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಹಾಗಾದರೆ ಇದನ್ನು ನಾವು ಕಾಂಪ್ಯೂಟ್ ಮಾಡುವಂಥ ಅಗತ್ಯ ಇಲ್ಲ. ಅಗ್ರಿಕಲ್ಚರಲ್ ಲ್ಯಾಂಡ್ ವಿಚ್ ಇಸ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಅ ಪರ್ಸನಲ್ ಎಫೆಕ್ಟ್ ಅಂತ ಬರೀಬಾರ್ದು ಸ್ಟೂಡೆಂಟ್ಸ್, ಪರ್ಸನಲ್ ಯೂಸ್ ಅಲ್ಲ ಇದು. ಅಗ್ರಿಕಲ್ಚರಲ್ ಲ್ಯಾಂಡ್ ವಿಚ್ ಇಸ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಹಾಗಾದರೆ ಸ್ಟಾಕ್ ಇನ್ ಟ್ರೇಡ್ ನಾಟ್ ಎ ಕ್ಯಾಪಿಟಲ್ ಅಸೆಟ್, ಪರ್ಸನಲ್ ಎಫೆಕ್ಟ್ ನಾಟ್ ಎ ಕ್ಯಾಪಿಟಲ್ ಅಸೆಟ್, agricultural land situated in rural area not a capital asset, gold deposit bonds not a capital asset. ಸೊ ಇದು ಕೂಡ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಅಂದ್ಬಿಟ್ಟಿದೆ. ಅಮೌಂಟ್ ಕಾಲಮಲ್ಲಿ ನಿಲ್ ಅಂತ ಇಟ್ಟುಬಿಡಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅದರ್ ಅಸೆಟ್ಸ್ನ ಕಾಂಪ್ಯೂಟ್ ಮಾಡೋದ್ರ ಜೊತೆಗೆ ಇದನ್ನು ಕೂಡ ನಿಲ್ ಅಂತ ಇಟ್ಟು ಟೋಟಲ್ ಹಾಕಿ ಸ್ಟೂಡೆಂಟ್ಸ್. ಅಥವಾ ನೋಟ್ನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೆದ್ರೆ ಅಂದರೆ ಯು ವಿಲ್ ಗೆಟ್ 1 ಮಾರ್ಕ್ ಸ್ಟೂಡೆಂಟ್. ಸೊ ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 18ನೇ
ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು. ಇನ್ನು ಮುಂದಕ್ಕೆ ಸ್ವಲ್ಪ ಶಾರ್ಟ್ ಆಗೇನೆ ಕಾನ್ಸೆಪ್ಟ್ ಫುಲ್ಲು ನಿಮ್ಗೆ ಅರ್ಥ ಮಾಡಿಸ್ಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲೆಂತಿ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಬರೆಸ್ಬೇಕಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಟ್ಸ್ ಮೈ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಆಗಿ. ಕಾರಣ ಇಷ್ಟೇ, ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಕೊಡಿ. ಅಲ್ಲಿ ಆಲ್ ಅಂತ ಕೊಡೋವಂಥ ಒಂದೇ ಒಂದು ಉದ್ದೇಶ, ಕಾರಣ ಏನಕ್ಕೆ ಅಂತಂದರೆ ನಾನು ಯಾವಾಗಲೇ ಹಾಕ್ಕೊಳ್ಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ರಂದರೆ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ನೀವು ವಿಡಿಯೋನ ಸುದೀರ್ಘವಾಗಿ ನೋಡ್ಬೋದು ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಅರ್ಥ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಡಿ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಂಪ್ಯೂಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.